ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಪುಣ್ಯ. ನಮ್ಮ ಅರ್ಜುನ ಅಂದರೆ ಯಾರಿಗೆಲ್ಲ ನೆನಪಿಲ್ಲ ಹೇಳಿ? 8 ಬಾರಿ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಾಗಿ ಹೊತ್ತ ಅರ್ಜುನ ಎಲ್ಲರ ಮನವನ್ನ ಗೆದ್ಬಿಟ್ಟಿದ್ದ. ಈಗ ಅವನ ಸವಿ ನೆನಪಿಗಾಗಿ ಮಾವುತ ಸಿನಿಮಾ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಕಣ್ಮುಂದೆ ಬರಲಿದೆ. ಏನು ಅಂತೀರಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಶಂಕರ್ ನಾಗ್ ಅಂತ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿದ್ದಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೇಕ್ಷಕ ವರ್ಗಗಳಿಗೂ ನನ್ನ ಅರ್ಥಪೂರ್ವಕ ವಂದನೆಗಳು. ಮಾವುತ ಇದು STR ಪ್ರೊಡಕ್ಷನ್ನ ದ್ವಿತೀಯ ಚಿತ್ರ. ಹೆಸರೇ ಹೇಳೋ ಹಾಗೆ ಮಾವುತ ಮತ್ತು ಆನೆಯ ಒಂದು ಬಾಂಧವ್ಯದ ಕತೆ. ಹಾಗೆ ಈ ಕಾಡಿದ್ರೆ ಹಸಿರು, ಹಸಿರಿದ್ರೆ ಉಸಿರು, ಉಸಿರಿದ್ರೆ ಜೀವನ, ಕಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ಅನ್ನೋ ಒಂದು ಸಂದೇಶ ಇಟ್ಕೊಂಡು ಈ ಒಂದು ಮೂವಿ ಮಾಡಿದ್ದೀವಿ. ಇದರ ಚಿತ್ರೀಕರಣ ಎಲ್ಲ ಶಿವಮೊಗ್ಗದ ಸಕ್ಕರೆಬೈಲಲ್ಲಿ ಮಾಡಿದ್ದೀವಿ. ಹಾಗೆ ಈ ಚಿತ್ರದ ಒಂದು ಪ್ರಮುಖ ಆಕರ್ಷಣೆಯೇ ಸಾಗರ್ ಎನ್ನೋ ಒಂದು ಆನೆ. ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಮ್ಮ ಮಂಜು ಮಾಸ್ಟರ್ ಅವರು ಪ್ರತಿ ಹಂತದಲ್ಲೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಈ ಸಿನಿಮಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಈ ಮೂಲಕ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಚಿತ್ರ ಅತಿ ಶೀಘ್ರದಲ್ಲೇ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಮಾಧ್ಯಮ ಮಿತ್ರರ ಒಂದು ಸಹಕಾರ ನಾವು ಮುಖ್ಯ. ನೀವು ಸಹಕಾರ ನೀಡ್ತೀರಾ ಅಂತ ಅಂದ್ಬಿಟ್ಟು ನಂಬ್ಕೊಂಡಿದ್ದೀನಿ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ಕಾಡಿನಲ್ಲಿ ನಡೆಯೋ ಒಂದು ಅಕ್ರಮ ಚಟುವಟಿಕೆಗಳ ಪ್ರತಿಭಟಿಸಿ ಮಾವುತ ಮತ್ತು ಆನೆ ಹೇಗೆ ಅದನ್ನ ಪ್ರತಿಭಟಿಸಿ ಆ ಕಾಡನ್ನ ಉಳಿಸ್ಕೋತಾರೆ ಅನ್ನೋದೇ ಒಂದು ತಿರುಳು ಸರ್. ಇಲ್ಲಿ ಏನ್ ಗೊತ್ತಾ ಸರ್, ಆಕ್ಚುಲಿ ಇದು ನೋಡಿ, ದಸರಾ ಅಂತ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರೋದು ಅರ್ಜುನ. ತಾಯಿ ಚಾಮುಂಡೇಶ್ವರಿಯನ್ನ 8 ಬಾರಿ ಅಂಬಾರಿ ಮೇಲೆ ಒತ್ತು ಮೆರೆಸಿ ಮರೆಯಾದ ಅರ್ಜುನನ ಒಂದು ಸವಿ ನೆನಪಿನಲ್ಲಿ ಈ ಒಂದು ಚಿತ್ರ ಮಾಡಿದ್ದೀವಿ ಸರ್. ಅಷ್ಟೇ, ಅರ್ಜುನ್ ಕಥೆ ಅಲ್ಲ, ಅದ್ರ ನೆನಪಿನಲ್ಲಿ ಮಾಡಿದ್ದೀವಿ ಅದರಲ್ಲಿ. ಹೌದು ಮೇಡಮ್. ಮೇಡಮ್ ಆ ಥರ ಅಲ್ಲ, ಒಂದು ಅರ್ಜುನನ ಒಂದು ಹೆಸರನ್ನ ಇಟ್ಕೊಂಡು ಮಾಡಿದೀವಿ ಹಿಂಗೆ. ಆಕ್ಚುಲಿ ಏನು ಗೊತ್ತಾ, ಆ ಒಂದು ಹೆಸರು ಅವನ ಒಂದು ನೆನಪಿನಲ್ಲಿ ನಾವು ಅದಕ್ಕೆ ಮಾಡಿರೋ ಅಷ್ಟೇ ಮೇಡಮ್. ಹಿಂಗೆ ಅವನ ಕತೆ ನಾವು ಮಾಡಿಲ್ಲ ಮೇಡಮ್ ಅಲ್ಲಿ ಹಿಂಗೆ ಇಲ್ಲ. ಅದಕ್ಕೆ ನಾವು ಬಿಗಿನಿಂಗ್ ಹಾಕಿರ್ತೀವಿ ಮೇಡಮ್, ಅರ್ಜುನ ಸವಿ ನೆನಪಿನಲ್ಲಿ ಮಾಡಿರುವಂಥ ಚಿತ್ರ ಅಂತ ಹಾಕಿದ್ದೀವಿ ಮೇಡಮ್ ನಾವು ಹಿಂಗೆ. ಅದು ಕೂಡ ಮಾಡಿರುವಂಥ ಲಕ್ಷ್ಮೀಪತಿ ಬಾಲಾಜಿ ಅವ್ರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚು ಎಲ್ರಿಗೂ ನಮಸ್ಕಾರ. ಸೊ ನಂದು ಇದು 2ನೇ ಮೂವಿ. ಆ್ಯಕ್ಚುಲಿ ಫಸ್ಟ್ನೇ ಮೂವಿ ಸೊ ನನಗೆ ಸಣ್ಣ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಇಲ್ಲಿ ಮಾಡಿರಲಿಲ್ಲ, ಮೈಸೂರಲ್ಲೆಲ್ಲ ಮಾಡಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಸಿನಿಮಾ ಮಾಡಬೇಕಂತಾನೆ ಮನೆ ಬಿಟ್ಟು ಓಡ್ಬಂದಂಥವನು ನಾನು, PUC ಫೇಲ್ ಆದಾಗ. ಸೊ ಸಿನಿಮಾ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಈಗ ಸೊ ನನ್ನನ್ನು ಯಾರು ಹೀರೋ ಆಗಿ ಯಾರು ತಗೋತಾರೆ ಫಸ್ಟಿಗೆ? ಈಗ ನನಗೆ ಒಂದು ಏನೋ ಗೊತ್ತಿಲ್ಲ, ಒಂದು ಹಠ ಛಲ ಅನ್ನೋದು ನಾನು ಹುಟ್ಟಿದಿಂದನೂ ಬಂದಿದೆ. ನಾನು ಏನೋ ಒಂದು ಬೆಳಿಬೇಕು, ಏನೋ ಒಂದು ಮಾಡಬೇಕು. ಸೊ ಏನು ಮಾಡಬೇಕು? ಸೊ ನಾನು ಕರ್ನಾಟಕಕ್ಕೆ ರೀಚ್ ಆಗಬೇಕು. ಆ ಥರದ್ದು ಏನೋ ಒಂದು ಕಾನ್ಸೆಪ್ಟು, ಏನೋ ಮಾಡಬೇಕು, ಏನೋ ಬೆಳಿಬೇಕು. ಸೊ ನಾನು ಮನೆ ಬಿಟ್ಟು PUC ಫೇಲಾಗಿ ಮನೆ ಬಿಟ್ಟು ಓಡೋಗ್ತೀನಿ. ಮತ್ತೆ ವಾಪಸ್ಸು ನನ್ನನ್ನು ಯಾರು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವರೇ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ಇಟ್ಕೊಡ್ತಾರೆ. ಸೊ ತದನಂತರ ನಾನು ಡಿಪ್ಲೊಮಾ ಮಾಡ್ತೀನಿ CPC ಪಾಲಿಟೆಕ್ನಿಕ್ಕು, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತೀನಿ. ಸೊ BE ಮಾಡಿದ್ಮೇಲೆ ಒಳ್ಳೆ ಇಂಜಿನಿಯರ್ ಆಗ್ತೀನಿ. ಬೆಂಗಳೂರಲ್ಲಿ ಒಂದು ಸಾಕಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಎಲ್ಲ ಆದಮೇಲೆ ನನಗೇನೋ ಒಂದು ಆವಾಗ ಇದ್ದಿದ್ದು ನಾನು ಏನೋ ಮಾಡಬೇಕು ಅನ್ನೋದು ಒಂದು ಇನ್ನೂ ಕೊರಿತಾ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಸಿನಿಮಾ ಫೀಲ್ಡ್ನ ಆಯ್ಕೆ ಮಾಡ್ಕೋತೀನಿ. ಸೊ ನಾನು ರಾಜ್ಕುಮಾರ್ ಸರಿಂದ ಹಿಡಿದು ಸೊ ಇವಾಗ ಇರತಕ್ಕಂಥ ಎಲ್ಲ ಹೊಸ ನಟರುಗಳದ್ದು ಎಲ್ಲರನ್ನೂ ನೋಡ್ತಾ ಇರ್ತೀನಿ. ಎಲ್ಲ ಏನೋ ಒಂದು ಮಾಡ್ತಿದ್ದಾರೆ, ಮಾಡೋಣ, ನಾನು ಡಿಫ್ರೆಂಟಾಗಿ ಮಾಡಬೇಕು. ಸೊ ಕನ್ನಡ ಇಂಡಸ್ಟ್ರಿನ ಎಷ್ಟೋ ದಿಗ್ಗಜರುಗಳು ಒಂದು ಲೆವೆಲಿಗೆ ತಗೊಂಡೋಗಿದ್ದಾರೆ. ಸೊ ನಾನು ಅದಕ್ಕಿಂತನೂ ಎತ್ತರವಾಗಿ ತಗೊಂಡೋಗ್ಬೇಕು. ಏನು ಮಾಡಬೇಕು?
ಈ ಥರ ಒಂದು ಯೋಚನೆ ಮಾಡ್ತಾ ಫಸ್ಟ್ ಸಿನಿಮಾ ಏನೋ ಬರೀ 10% ಬಡ್ಡಿ ಅಂತ ಮಾಡಿದೆ. ಸೊ ಅದು ನೆಕ್ಸ್ಟ್ ಇಲ್ಲ, ಈ ಥರದ್ದು ವರ್ಕೌಟ್ ಆಗಲ್ಲ, ಏನೋ ಒಂದು ಮಾಡೋಣ ಆಯಿತು. ಹಂಗೆ ಸೊ ನಾನು ಆ್ಯಕ್ಚುಲಿ ಕಾಡಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಸ್ತಿ ಟೈಮ್ನ ಫಾರೆಸ್ಟಲ್ಲೇ ಸ್ಪೆಂಡ್ ಮಾಡ್ತಿದ್ದೆ. ಸೊ ನಮ್ಮ ಸ್ನೇಹಿತರು ಎಷ್ಟೋ ಜನ RF DRF ಸೊ ಆ ಥರದವರೆಲ್ಲ ತುಂಬ ಜನ ಇದ್ದರು. ಹೋಗ್ತಿದ್ದೆ ಕಾಡಲ್ಲಿ ಅವ್ರ ಜೊತೆ ಅಡ್ಡಾಡ್ತಿದ್ದೆ ಬರ್ತಿದ್ದೆ. ಸೊ ನನಗೆ ಆನೆ ನೋಡಿದ್ರೆ ಏನೋ ಒಂದು ಪ್ರೀತಿ. ಸೊ ನನಗೆ ಬಿಟ್ಟರೆ ಅಲ್ಲೇ ಹೋಗಿ ತಪ್ಕೋಬೇಕು ಅನ್ನೋ ಒಂದು ಆಸೆ, ಹೋಗ್ಬೇಕು ಆನೆ ಮೇಲೆ ಕುತ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಹತ್ರಕ್ಕೆ ಹೋದರೆ ಹೊಡೆದಾಕ್ಬಿಡುತ್ತೆ. ಎಷ್ಟು ಇವಾಗ ನಿಮಗೆ ಆನೆ ಒಂದು ಪಳಗಿಸ್ಬೇಕು ಅಂತಂದರೆ ಸೊ ಅವರಿಗೆ ಪೂರ್ವ ಜನ್ಮದಿಂದ ಅಂದರೆ ಸೊ ಅವ್ರ ತಾತ, ಅವ್ರ ಮುತ್ತಾತ, ಸೊ ಅದಾದಮೇಲೆ ಅವ್ರ ಮಕ್ಕಳು, ಸೊ ಅದು ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಒಂದು ಆನೆನ ಪಳಗಿಸ್ಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಅದರಲ್ಲಿ ಏನಪ್ಪ ಅಂದರೆ ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ ಆಗಿ ಇವರೇ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಅವರೆಲ್ಲರೂ ಅವರೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ನನಗೆ ಆ ಥರದ್ದು ಸೊ ಆನೆ ಭಾಷೆ ಕಲಿಬೇಕು ಆನೆ ಜೊತೆಗೆ. ಸೊ ಆನೆ ಎಲ್ಲರೂ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅಥವಾ ಎಲ್ಲರ ಜೊತೆಗೂ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ಅದೇನಂತಂದರೆ ಒಂದೇ ಒಳ್ಳೆ ಮನಸ್ಥಿತಿನ ಹುಡುಕುತ್ತಂತೆ. ಸೊ ಆನೆ ಎಷ್ಟು ಅಂತಂದರೆ ಮನುಷ್ಯನಿಗಿಂತನೂ ಒಂದು 100 ಪಟ್ಟು ಯೋಚನಾ ಶಕ್ತಿ ಇದೆ. ಸೊ ಅವನು ಆ ವ್ಯಕ್ತಿನ ನೋಡಿದ್ರೆ ಇವನು ಯಾವ ಥರ, ಇವನು ಒಳ್ಳೆಯವನು ಕೆಟ್ಟವನು, ಸೊ ಇವನ್ನ ನಾನು ಅಕ್ಸೆಪ್ಟ್ ಮಾಡಬೇಕು, ಸೊ ಆ ಥರದ್ದು. ಸೊ ಅಲ್ಲೇನು ಅಂತಂದರೆ ಮಾವುತರುಗಳಿಗೆ ಎಲ್ಲ ಆ ಥರದ್ದು ವಿದ್ಯೆಗಳನ್ನೂ ಕಲಿತಾ ಇರ್ತಾರೆ. ಸೊ ಆನೆ ಭಾಷೆ ಕಲಿತಿರ್ತಾರೆ. ಆ ಥರದ್ದು ನಾನು ಮಾಡೋಕ್ಕೆ ಸಾಧ್ಯನಾ? ಈ ಥರ ಮಾವುತ ಅಂತ. ಆಮೇಲೆ ಅರ್ಜುನ, ನಮ್ಮದು ಅರ್ಜುನ ಕಾಡಿಂದ ಒಂದು ಕಾರ್ಯಾಚರಣೆನಲ್ಲಿ ಸತ್ತೋಗುತ್ತೆ. ಸತ್ತೋದ ನಂತರ ಎಲ್ಲ ಇಡೀ ಕರ್ನಾಟಕ ದೇಶಾದ್ಯಂತ ನಮ್ಮ ಪ್ರೀತಿಯ ರವಿಶಂಕರ್ ನಾಗ್ ಸರ್, ಆಲ್ ದ ವೆರಿ ಬೆಸ್ಟ್. ಚೊಚ್ಚಲ ಪ್ರಯತ್ನಕ್ಕೆ ಶುಭ ಹಾರೈಕೆ ಎಲ್ಲ ಹೇಳ್ತಾರೆ. ಇವಾಗೆಲ್ಲ AI ಬಂದಿರುತ್ತೆ. ಸೊ AI ಯೂಸ್ ಮಾಡೋಣ ಅದಕ್ಕೆ ಗೊತ್ತಿಲ್ಲ. ಸೊ ನಾನು ಮತ್ತೆ ಹೇಳಿದಂಗೆ ನನಗೆ ಏನೋ ಒಂದು ಸ್ಟ್ರೆಂತ್ ಮಾಡಬೇಕು ಅಂತಂದ್ರೆ ಅದು ಮಾಡಲೇಬೇಕು ಅನ್ನೋದೊಂದು ಛಲ ಜಾಸ್ತಿ. ಸೊ ಅದಕ್ಕೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಂಡಸ್ಟ್ರಿನ ಬೇರೆ ಬೇರೆ ಲೆವೆಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ರು. ಸೊ ನಾನು ಆ ಲೈನಿಗೆ ಸೇರಬೇಕು. ಸೊ ನನ್ನ 2ನೇ ಮೂವಿ ಆದ್ರೂ ಸೊ ಒಂದು ಸರಿ ಕರ್ನಾಟಕ ತಿರುಗಿ ನೋಡಬೇಕು, ಆ ಥರದ್ದೊಂದು ಮೂವಿ ಮಾಡಬೇಕು ಅಂತ ಒಂದು ಚಾಲೆಂಜಿಂಗಾಗಿ ತಗೊಂಡು ಒಂದಷ್ಟು ದಿನ ಫಾರೆಸ್ಟಲ್ಲಿ ಹೋಗ್ತೀನಿ. ಫಾರೆಸ್ಟಲ್ಲಿ ಹೋಗಿ ಸೊ ಮಾವುತರುಗಳನ್ನ ಕೇಳ್ತೀನಿ. ಈಗ ತುಂಬ ಜನ ಮಾವುತರುಗಳು ಅವರು ಆನೆಗೆ ಯಾವ ಭಾಷೆ, ಕುತ್ಕೋಬೇಕಂದ್ರೇನು, ಸೊಂಡ್ಲೆತ್ಬೇಕಂದ್ರೇನು, ಮೇಲೆ ಹತ್ತಬೇಕಾದ್ರೆ ಯಾವ ಥರ, ಆ ಥರದ್ದೆಲ್ಲ ದೂರದಿಂದನೇ ನೋಡ್ತೀನಿ. ಒಂದಷ್ಟು ಸ್ನೇಹಿತರುಗಳು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಆಗಿರೋದ್ರಿಂದ ಹತ್ರಕ್ಕೆ ಕಳಿಸ್ತಾರೆ. ಆ ಮಾವುತರುಗಳನ್ನೆಲ್ಲ ಕೂರಿಸ್ತೀನಿ, ಕೇಳ್ತೀನಿ. ಸೊ ಆನೆ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅರ್ಜುನ ಆನೆಯಿಂದ ಆ್ಯಕ್ಚುಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ಅರ್ಜುನ ಆನೆಗೆ ಆಲ್ಮೋಸ್ಟ್ ಆ್ಯಕ್ಚುಲಿ ಆನೆಗೆ ಬೆಂಗಾಲಿ ಭಾಷೆ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್. ಅರ್ಜುನ ಆನೆಗೆ ನಮ್ಮ ಅರ್ಜುನನ ಮಾವುತವಿನು ಆಲ್ಮೋಸ್ಟ್ ಹಿಂದಿ 100% ಹಿಂದಿ ಕಲಿಸಿ ಸೊ ಅವರು ಹಿಂದಿನಲ್ಲೇ ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ನಾವು ಅರ್ಜುನ ಆನೆ ಆಲ್ರೆಡಿ ಸತ್ತೋಗಿ 1 ವರ್ಷ ಆಗಿರುತ್ತೆ. ಅದನ್ನು ಹಿಂದಿ ಇದು ಮಾಡೋಕ್ಕಲ್ಲ, ಬೆಂಗಾಳಿ ಭಾಷೆಯಲ್ಲೇ ಯೂಸ್ ಮಾಡಬೇಕು, ಮಾತಾಡಬೇಕು. ಹೌದು, ಅದನ್ನು ಹೋಗ್ತೀನಿ ನಾನು. ಈ ಸಿನಿಮಾಗೆ ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ ಡೈರೆಕ್ಟ್ರು ರವಿಶಂಕರ್ ನಾಗ್ ಅವ್ರು ಏನಿದ್ದಾರೆ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. 15 ವರ್ಷದಿಂದ ಅವರು ತನ್ನ ತಂದೆ ತಾಯಿ ತಮ್ಮ ಯಾರು ಗಮನವೂ ಇಲ್ಲ ಬಂದು ಸಿನಿಮಾಗೆ ಅಂತ. ಸೊ ಟಿಲ್ ಟುಡೇ ಅವರು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಅವರು ತುಂಬ ಜನಕ್ಕೆ ವರ್ಕ್ ಮಾಡಿಕೊಡ್ತಾ ಇದ್ರು. ಲಾಸ್ಟ್ ಮೂವಿನಲ್ಲಿ ನನಗೂ ಒಂದು ಅಸೋಸಿಯೇಟ್ ಆಗಿ ಬಂದರು. ಆವಾಗ ನಾನು ಅವ್ರ ಟ್ಯಾಲೆಂಟ್ನ ನೋಡಿದೆ. ಸೊ ಅವ್ರು ಏನಪ್ಪ ಅಂತಂದರೆ ಯಾವುದೇ ಚಿತ್ರಕಥೆ ಅವ್ರು ಯಾವುದೇ ಒಂದು ಇದನ್ನ ಸ್ಟೋರಿನ ಕೊಟ್ಟರೆ ಸೊ ಅದನ್ನು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಬೋದು, ಒಳ್ಳೆ ಡೈಲಾಗ್ ಬರಿಬೋದು. ಆ ಥರ ನಮ್ಮದು ಸಿನಿಮಾದಲ್ಲಿ ಪ್ರತಿಯೊಂದು ಡೈಲಾಗು ಪ್ರತಿಯೊಂದು ಸಾಂಗನ್ನು ಇವರೇ ಮಾಡಿರೋ ಅಂಥದ್ದು. ಈಗ ನೀವು ಆಲ್ರೆಡಿ ಅರ್ಜುನನ್ ಸಾಂಗ್ ಕೇಳಿದ್ರಿ, ಆಮೇಲೆ ಒಂದು ಡ್ಯುಯೆಟ್ ಸಾಂಗ್ ಕೇಳಿದ್ರಿ. ಸೊ ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ನಿಸ್ತೀನಿ. ಸೊ ಆ ಥರ ಲೈನುಗಳನ್ನ ತಿಳ್ಕೊಂಡು ಆ ಥರ ಒಂದು ಶಕ್ತಿ ದೇವ್ರಿಗೆ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾನು ಗುರುತಿಸಿ ಅದನ್ನು ಒಂದು ಅವಕಾಶ ಕೊಟ್ಟೆ ಅವರಿಗೆ. ಮಾಡಿ ಮಾಸ್ಟರ್, ಒಂದು ಒಳ್ಳೇದಾಗಲಿ, ನಿಮಗೊಂದು ಸಕ್ಸಸ್ ಸಿಗುತ್ತೆ ಅಂತಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಅವ್ರ ಹತ್ರ ಒಂದು 4 ತಿಂಗಳು 8ರಿಂದ 10 ಸರಿ ಕಥೆನ ಚೇಂಜ್ ಮಾಡಿಸಿದ್ದೀನಿ ತೋರಿಸ್ಕೊಂಡು. ಇಲ್ಲ ಈ ಥರ ಬರಬೇಕು. ಸೊ ನಮಗೇನು ಯಾವುದೋ ಒಂದು ಬಿಲ್ಡಪ್ಪು, ಸೊ ಯಾವುದೋ ಒಂದು ಇದು ಆ ಥರದ್ದು ಬೇಡ. ಸೊ ಜನಗಳು ನೋಡಿದ್ರೆ 100% ಅವ್ರಿಗೆ ಇಷ್ಟ ಆಗಬೇಕು. ಆ ಥರದ್ದು ಸಾಹಿತ್ಯ ಬರೆಸಿ, ಆ ಥರದ್ದು ಕತೆ ಸ್ಟೋರಿ ಲೈನ್ನ ರೆಡಿ ಮಾಡಿಸಿ, ಈ ಥರದ್ದೆಲ್ಲ ಕಷ್ಟಪಟ್ಟು ಕಾಡಲ್ಲಿ ಹೋಗಿ ಈ ಭೀಮ, ನಿಮಗೆ ಈಗ ನೆಕ್ಸ್ಟ್ ಈಗ ಟ್ರೆಂಡ್ ಆಗ್ತಾ ಇದೆ ಭೀಮ ಆನೆ, ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಆ ಭೀಮನ್ ಮಾವುತ
ಗುಂಡಣ್ಣ. ಸೊ ಆಮೇಲೆ ಅವರು ಕಾವಾಡಿ ಅವ್ರನ್ನ ಕರೆದು ಅವ್ರ ಹತ್ರ ಮಾತಾಡಿಕೊಂಡು ಸೊ ಯಾವ ಥರ ಮಾಡಬೇಕು ಅಂತಂದರೆ, ಆಮೇಲೆ ನಮ್ಮ ಸಕ್ಕರೆ ಇದರಲ್ಲಿ ಏನು ಮೈಸೂರು ನ್ಯಾಷನಲ್ ಪಾರ್ಕ್ ನಾಗರಹೊಳೆ ಅಲ್ಲೆಲ್ಲ ಏನಿಲ್ಲ, ಒಂದು ಫೋಟೋ ಹೊಡೆದ್ರೆ ಕೇಸ್ ಫೈಲ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಪರ್ಮಿಷನ್ ಇಲ್ಲ, ಆನೆಗಾಗಲಿ ಫಾರೆಸ್ಟ್ಗಾಗಲಿ. ಸೊ ನಾನು ಒಂದು ಇದನ್ನ ಏನು ಮಾಡಬೇಕು, ಸೊ ನನಗೂ ಲ್ಯಾಕ್ ಆಫ್ ನಾಲೆಡ್ಜ್, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನು ಕೇಳಬೇಕು. ಆಮೇಲೆ ಒಂದಷ್ಟು ಸ್ನೇಹಿತರುಗಳನ್ನ ತಿಳ್ಕೊಂಡು ಆಮೇಲೆ ಆನೆ ಪರ್ಮಿಷನ್ ಸರ್ಕಾರದಿಂದ ತಗೊಂಡು, ಆಮೇಲೆ ಆನೆ ಹುಡುಕ್ತಿರುವಾಗ ಎಲ್ಲಿ ಚೆನ್ನಾಗಿದೆ, ನಾನು ತುಂಬ ಕಡೆ ಎಲ್ಲ ಹೋಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಬಂದು ನಾನು ಕೇರಳದಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಕೇರಳದಲ್ಲಿ ತುಂಬ ಜನ ಹೇಳೋರು, ಕೇರಳ ಆನೆ ಸ್ವಲ್ಪ ಡೇಂಜರು, ಬೇಡ ಪ್ಲಾನ್ ಮಾಡಿ ಇಲ್ಲ ಮಾಡಲೇಬೇಕು. ಆಮೇಲೆ ಕೊನೆಗೆ ನಮ್ಮದು ಸಾಗರ್ ಆನೆ ಸಿಕ್ತು. ಒಂದಷ್ಟು ಸ್ನೇಹಿತರುಗಳು ರೆಫರ್ ಮಾಡಿದ್ರು. ಸಾಗರ್ ಆನೆ ಆಲ್ರೆಡಿ ತುಂಬ ಮೂವಿ ಮಾಡಿದೆ, 2 ಮೂವಿ ಮಾಡಿದೆ, ನೀವು ಹೋಗಿ ಅಪ್ರೋಚ್ ಮಾಡಿ ಅಂತ ಎಲ್ಲ ಅಪ್ರೋಚ್ ಮಾಡಿ ಆಮೇಲೆ ಹೋಗಿ ಸಾಗರ್ ಆನೆ. ಸೊ ನನಗೆ 4 ದಿನ ಟೈಮ್ ಸಿಕ್ತು ಸರ್. 4 ದಿನ ಟೈಮಲ್ಲಿ ಅಲ್ಲಿರುವಂಥ ಒಬ್ಬರು DFO ಆಯಿತು, ನೀವು ಒಂದು 3-4 ದಿನ ಅದ್ರ ಜೊತೆಗಿರಿ ಅಂತ. ಆ 4 ದಿನದಲ್ಲಿ ಸರ್ ಆನೆ ಜೊತೆ, ಸೊ ಅವ್ರ ಕಾವಾಡಿಗಳ ಜೊತೆ, ಮಾವುತರುಗಳ ಜೊತೆ ಓಡಾಡಿಕೊಂಡು ಅವರು ಹೇಳಿದ್ರು, ಸರ್ ನಮ್ಮನ್ನೇ ಒಂದೊಂದು ಸರಿ ಆನೆ ತುಂಬ ಭಯ ಆಗುತ್ತೆ, ನೀವು ಇದನ್ನು ಮಾಡಲಿಕ್ಕೆ ಅಂತ ಬಂದಿದ್ದೀರಾ, ಕಷ್ಟ ಆಗ್ಬೋದು, ಆದರೆ ನಿಮ್ಮ ಧೈರ್ಯ ಮೆಟ್ತೀವಿ, ನಮ್ಮ ಕೈಲೇನಾಗುತ್ತೆ ಅದನ್ನು ನಾವು ಸಹಾಯ ಮಾಡ್ತೀವಿ ಅಂತಂದ್ಬಿಟ್ಟು 4 ದಿನದಲ್ಲಿ ಎಲ್ಲ ಆನೆ ಭಾಷೆಗಳನ್ನ ನಾನು ಕಲಿತೆ ಸರ್. ಅದು ವಂಶ ಪಾರಂಪರ್ಯವಾಗಿ ಬರೋ ಅಂಥ ಒಂದು ಕಲೆ, ಅದು ಆನೆನ ಪಳಗಿಸೋ ಅಂಥದ್ದು. ಸೊ ಅದನ್ನೇ 4 ದಿವಸದಲ್ಲಿ ನಾನು ಕಲಿತು ನಾನು ಪರ್ಮಿಷನ್ ತಗೊಂಡು ಸರ್ಕಾರದಿಂದ ಸಿನಿಮಾ ಮಾಡ್ತೀನಿ. ಅದೇ ಆ ಸಕ್ಕರೆ ಬೈಲಲ್ಲಿ ಸಾಗರ್ ಆನೆ ಅಂತಂದ್ಬಿಟ್ಟು, ಅದು ಶಿವಮೊಗ್ಗ ಅಂಬಾರಿ ಹೊರೋದು ಅದೇ ಆನೆ. ಸೊ ನಾವು ಟೈಟಲಲ್ಲಿ ಮೆನ್ಷನ್ ಮಾಡಿರುವಂಥ ಅರ್ಜುನನ ನೆನಪು ಸಾಗರ ಅಂತ. ಸೊ ನಾವು ಅರ್ಜುನ ಅಂಬಾರಿ ಹೊರೋದನ್ನ ಮಾತ್ರ ನೋಡಿದ್ದೀವಿ. ಸೊ ಆಲ್ರೆಡಿ ಮೇಡಮ್ ಯಾರೋ ಒಬ್ರು ಕೇಳಿದ್ರು, ಅದನ್ನು ನಾವು ತೊಗೊಬಂದಿದ್ದೀರಾ ಅಂತ. 100% ತೊಗೊಬಂದಿದ್ದೀವಿ. ಅಂದರೆ ಆ್ಯಕ್ಚುಲಿ ನಮಗೆ ಏನಪ್ಪ ಅಂತಂದರೆ ಅದನ್ನು ಅಂದರೆ ಆಲ್ರೆಡಿ ಸತ್ತೋಗಿತ್ತು. ಸೊ ಅದಕ್ಕೆ ಒಂದು ಡೆಡಿಕೇಟ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಅರ್ಜುನನ ಹೋಲಿಕೆ ಇರುವಂತಹ ಆ ಸಾಗರ ಆನೆನ ಹುಡುಕ್ತೀವಿ. ಆ ಸಾಗರ ಆನೆ ಅರ್ಜುನನ ನೆನಪು ಸಾಗರ ಅಂತ. ಆ್ಯಕ್ಚುಲಿ ಅರ್ಜುನನ ನೆನಪು ಸಾಗರ ಅಂದರೆ ಸಾಗರ ಆನೆ ಆ್ಯಕ್ಟ್ ಮಾಡಿದೆ ಅರ್ಜುನನ ಪಾತ್ರಧಾರಿಯಾಗಿ. ಸೊ ಹಂಗಾಗಿ ಒಂದು ಕಾಡಲ್ಲಿ ಅರ್ಜುನ, ಸೊ ನಾವೇನೋ ಅಂಬಾರಿ ಹೊರದ್ ನೋಡಿದ್ದೀವಿ, ಆ ಥರದ್ದೆಲ್ಲ ನೋಡಿದ್ದೀವಿ. ಆದರೆ ಅರ್ಜುನ ಆನೆ ಸೊ ಕಾಡಲ್ಲಿ ಯಾವ ಥರ ಕಾರ್ಯಾಚರಣೆ ಮಾಡ್ತಿದ್ದ, ಸೊ ಕಾಡಲ್ಲಿ ಕಳ್ಳರನ್ನ ಯಾವ ಥರ ಇದು ಮಾಡ್ತಿದ್ದ, ಸೊ ಮಾವುತನಿಗೂ ಅರ್ಜುನನಿಗೂ ಇರೋವಂಥ ಒಂದು ಸಂಬಂಧ ಏನು, ಆ್ಯಕ್ಚುಲಿ ಯಾರೂ ನೋಡಿರಲ್ಲ ಅದನ್ನು. ಸೊ ಆ ಥರದ್ದನ್ನು ನಾವು ಅಲ್ಲಿ ತೋರಿಸಿದ್ದೀವಿ. ನಿಜವಾಗ್ಲೂ ಅರ್ಜುನನ ಪಾತ್ರಧಾರಿಯಾಗಿ ಸಾಗರ ಮಾಡಿದ್ದಾನೆ, ಆದರೆ ಅವ್ರು ಕೇಳ್ದಂಗೆ ನಾವು ಅರ್ಜುನನ್ನೇ ತೆರೆ ಮೇಲೆ ತಗೊಬಂದಿದ್ದೀವಿ. ಆ ಥರ ಈ ಸಿನಿಮಾನ ಶೀಘ್ರದಲ್ಲೇ ರಿಲೀಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಚಿತ್ರತಂಡದಲ್ಲಿ ನಮ್ಮ ಥ್ರಿಲ್ಲರ್ ಮಂಜು ಸರ್, ಸೊ ಅವ್ರ ಬಗ್ಗೆ ಹೇಳ್ಬೇಕು ನಾವು. ಸರ್ ಸ್ಟಾರ್ಟಿಂಗು ಸೊ ಏನೋ ಮಾವುತ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಹೊಸಬ್ರು, ಎಲ್ಲರೂ ಮಾಡ್ದಂಗೆ ಇವರು ಮಾಡ್ತಿದ್ದಾರೆ ಅಂತ ಬಂದೆ. ಲಕ್ಷ್ಮೀಪತಿ ಬಾಲಾಜಿ ನಿಮ್ಮ ಡೈರೆಕ್ಟ್ರು ಭಾರಿ ಪಾಕಡ ಇದ್ದಾರೆ. ಪ್ರತಿಯೊಂದನ್ನು ಏನೇನು ಶಾರ್ಟ್ಸ್ಗಳು ಹೆಂಗಿರಬೇಕು, ಏನು ಮಾಡಬೇಕು ಎಲ್ಲದನ್ನು ಪ್ಲಾನ್ ಮಾಡಿದ್ದಾರೆ. ಸೊ ಆ ಥರ ಬರ್ಕೊಬಂದಿದ್ದಾರೆ. ಸರ್ರು ತುಂಬ ಖುಷಿಯಾದರು. ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸ್ ಫೈಟನ್ನು ನಾನೇ ಡೈರೆಕ್ಷನ್ ಮಾಡಿಕೊಡ್ತೀನಿ ಇದನ್ನು ಅಂತಂದ್ಬಿಟ್ಟು ಮಾಸ್ಟ್ರ್ ಒಂದು ಕಡೆಗೆ 2 ಕ್ಯಾಮ್ರಾ ಯೂಸ್ ಮಾಡಿ ಮಾಡ್ತಿದ್ದೆ ಸರ್. ಮಾಸ್ಟ್ರ್ ಒಂದು ಕಡೆಗೆ ನಮಗೆ ಶೂಟ್ ಮಾಡ್ತಾಯಿದ್ರೆ, ಇವ್ರೊಂದು ಕಡೆ ಡೈರೆಕ್ಷನ್ ಮಾಡ್ತಾಯಿದ್ರು. ಸೊ ಆ ಥರದ್ದೆಲ್ಲ ತುಂಬ ಇಷ್ಟಪಟ್ಟು, ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ಮೂವಿನಲ್ಲಿ ಸರ್ರೇ ಹೀರೋ ಥರ ಮ್ಯಾಕ್ಸಿಮಮ್ ರೋಲು ಅವ್ರದ್ದಿದೆ ಸರ್. ಆಮೇಲೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು, ನಾವು ಆ್ಯಕ್ಚುಲಿ ನಂದು 2ನೇ ಮೂವಿ. ಸೊ ನಾನು ಒಳ್ಳೊಳ್ಳೆ ದೊಡ್ಡವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು. ಸ್ವಲ್ಪ ನಮ್ಮ ಲಯಕ್ ಹೋಗಿಲ್ಲ ಸರ್ ಜಸ್ಟು ನಾವು ಅಲ್ಲಿ ಶೂಟಿಂಗ್ ಹೋದಾಗ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ಒಬ್ಬರು ಫಸ್ಟ್ ಇದು ಮಾಡಿದವ್ರು ಬರಲಿಲ್ಲ. ನೆಕ್ಸ್ಟು ಸರ್ ನಂಬರ್ ಸಿಕ್ತು, ಸರ್ ಹಿಂಗೆ ಮಾಡ್ತಿದ್ದೀನಿ, ಆಯ್ತಪ್ಪ ಶೂಟಿಂಗ್ ನಿಲ್ಲೋದು ಬೇಡ, ಇಮ್ಮಿಡಿಯೇಟ್ ಬರ್ತೀನಿ ಅಂತಂದ್ಬಿಟ್ಟು ಸರ್ ಅವತ್ತು ನೈಟೇ ಬಂದರು. ಈ ಥರ ಎಲ್ಲ ನಮಗೆ ಈಗ ನಾವು ಈ ಹಂತದಲ್ಲಿದ್ದಾಗ ನಮ್ಮ ಪ್ರೊಡ್ಯೂಸರ್ ತುಂಬ ನಿಮಗೆ ಪ್ರೊಡ್ಯೂಸ್ ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಏನಪ್ಪ ಅಂದರೆ ಪ್ರತಿಯೊಂದನ್ನು ಒಂದು ಕಾಫಿಯಿಂದ ಹಿಡಿದು ಈ ಸಿನಿಮಾನ ಇಲ್ಲಿ ತನಕ ತರಬೇಕು ಅಂತಂದರೆ ತುಂಬ ಶ್ರಮ ಇರುತ್ತೆ. ಸೊ ನಾವೇನೋ ಒಂದು ತೆರೆ ಮೇಲೆ ಸಿನಿಮಾ ನೋಡ್ತಿದ್ದೋ ಸೊ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ದುಡ್ಡಿದ್ದಾರೆ ಮಾಡ್ಬೋದೇನೋ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಒಂದು ರೈತಾಪಿ ವರ್ಗದಿಂದ ಬಂದಂಥವ್ರು. ಸೊ ನಾವು ಮಾಡಬೇಕು ಅಂದರೆ ನಮಗೆ 1,000 ದೊಡ್ಡ ಅಮೌಂಟ್ ಆಗಿರುತ್ತೆ. ಸೊ ಈ ಥರ ಒಂದು ದೊಡ್ಡ ಅಮೌಂಟನ್ನು ಹಾಕಿ ಈ ಥರ ಒಂದು ನಿಜವಾದ ರಿಯಲ್ ಆನೆನ ಇಟ್ಕೊಂಡು ಸೊ ಮಾಡುವಾಗ ಈ ಥರ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಲುರಾಜ್ ಸರ್ನ ಹೋಗಿ ಕೇಳಿದ್ವು. ಅವರು ಇಲ್ಲ ಒಂದೇ ಮಾತು ಕೇಳಿದ ತಕ್ಷಣವೇ ಆಯಿತು ನಾನು ಬರ್ತೀನಿ ಅಂತಂದ್ಬಿಟ್ಟು ನಮ್ಮ ಸಪೋರ್ಟಿಗೆ ನಿಂತ್ಕೊಂಡ್ರು. ಆಮೇಲೆ
ಇಲ್ಲಿ ಮುಂದೆ ಕುಳಿತಿರ್ಗಂಥ ನಮ್ಮ ಬಜರಂಗಿ ಉಮೇಶ್ ಅಣ್ಣ ಅವರು, ಅವರೆಲ್ಲ ನಮಗೇನಪ್ಪ ಅಂತಂದರೆ ಒಂದು ಪಿಲ್ಲರ್ಗಳಾಗಿ ನಿಂತಿದ್ದಾರೆ ಸರ್. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ತುಂಬ ಜನ ಇದ್ದಾರೆ. ನಮ್ಮ ಮೋಹನ್ ಆಗಿರ್ಬೋದು, ಉದಯ್ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ಕೈಲಾಶ್. ಇಲ್ಲಿ ಚೇರ್ ಇರಲಿಲ್ಲ ಅಂತಂದ್ಬಿಟ್ಟು ನಾನು ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಕೈಲಾಶ್ ಕುಟ್ಟಪ್ಪ ಅಂತ ನಮ್ಮ ಸ್ನೇಹಿತರು, ಮತ್ತು ವಿಲನ್ ಸರ್. ನೀವೀಗ ಆಲ್ರೆಡಿ ಏನು ಟ್ರೈಲರ್ ನೋಡಿದ್ರು, ಅವರು ವೇದಿಕೆಗೆ ಬರಬೇಕು. ಇಲ್ಲಿ ಚೇರ್ ಇರಲಿಲ್ಲ ಅಂತ ಅವರೆಲ್ಲ ಏನಂತಂದರೆ ಆ್ಯಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಬಂದವರಲ್ಲ, ಸಿನಿಮಾ ಗೆಲ್ಲಬೇಕು ಅಂತ ಬಂದು ಮಾಡಿರೋರು. ಅಲ್ಲಿ ಕೂತಿದ್ರು ಅವರು ನಮಗೆ ಒಂದು ಆಶೀರ್ವಾದ ಮಾಡಿ, ಒಂದು ಇದು ಮಾಡಿ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಹಂಗೇ ಇಲ್ಲಿರೋ ಎಲ್ಲ ನಮ್ಮ BGM ಮ್ಯೂಸಿಕ್ ಸರ್ ರವಿವರ್ಮ ಸರ್, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಸರ್ 50 ದಿನ ಶೂಟ್ ಮಾಡೋದು ಸರ್. ಆನೆ 15 ದಿನ ಶೂಟ್ ಮಾಡೋದು ಸರ್. ಸರ್ ಅದರದ್ದು ಲಕ್ಷಾಂತರ ರೂಪಾಯಿ ಪರ್ ಡೇ ಲಕ್ಷಾಂತರ ರೂಪಾಯಿ ಬರುತ್ತೆ ಸರ್. ಬರೀ ಆನೆಗೇನೆ ಸರ್. ಆನೆಗೆ ಒಂದು 2 ಟ್ರ್ಯಾಕ್ಟರ್ ಸೊಪ್ಪು, ಒಂದು 50 kg ಬಾಳೆಹಣ್ಣು, ಒಂದು 50 ಕಬ್ಬು, ಆ ಥರದ್ದೆಲ್ಲ ತುಂಬ ಸರ್, ತುಂಬ ಖರ್ಚು ಬರುತ್ತೆ. ಅದೇನು ಅಂತಂದರೆ ನಾವು ತುಂಬ ಪ್ರೀತಿಯಿಂದ ಮುದ್ದಾಗಿ ನೋಡ್ಕೊಂಡ್ರೆ ಮಾತ್ರ ಆ್ಯಕ್ಟ್ ಮಾಡೋದು ಸರ್. ಇಲ್ಲ ಅಂತಂದರೆ ಸುಮ್ಮನೆ ನಿಂತ್ಕೊಳ್ಳೋದು. ನೀವು ಟೀಸರ್ ನೋಡುವಾಗ ಇಲ್ಲಿ ಯಾರು ಏನು ಗಮನಿಸಿದ್ರು ಏನೋ ಗೊತ್ತಿಲ್ಲ. ಸೊ ನಮ್ಮ ಹೀರೋಯಿನ್ ದಿವ್ಯಶ್ರೀ ಅವ್ರು ಇದ್ದಾರಲ್ಲ, ಸೊ ಅವ್ರು ಕಬ್ಬು ಎತ್ಕೊಂಡು ಹಿಂಗೆ ಆಡುವಾಗ ಸೊಂಡ್ಲನ್ನ ಇದು ಮಾಡ್ತಾ ಇತ್ತು. ಸೊ ಆ್ಯಕ್ಚುಲಿ ಅದು ನಾವು ಮಾಡಿಸಿರೋದಲ್ಲ, ಅದೇ ಮಾಡ್ತಿರೋದು ಸರ್. ಕಬ್ಬು ಅಂದರೆ ಅದಕ್ಕೆ ಅಷ್ಟು ಇಷ್ಟ. ಸೊ ಕೊಡಿ ನನಗೆ ಕಬ್ಬು ಕೊಡಿ ಅಂತ. ಸೊ ಆ ಥರ ಎಲ್ಲ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವು ಸರ್. ಎಲ್ಲ ಆಗಿದೆ ಸರ್. ಸರ್ ಅನಿಮಲ್ ವೆಲ್ಫೇರ್ ಬೋರ್ಡಿಂದನೂ ಸರ್ಟಿಫಿಕೇಟ್ ಬಂದಿದೆ. ಸೊ ಆ ಸರ್ಟಿಫಿಕೇಟ್ ಆದಮೇಲೆ ನಮಗೆ ಇಲ್ಲಿ ನಮ್ಮ ಇದರಲ್ಲಿ ಕೊಡೋದು, ಅದು ಆಗಿದೆ ಸರ್. ಎಲ್ಲ ಬಂದಿದೆ ಸರ್. ಎಲ್ಲ ಕ್ಲಾಸ್ ಆಗಿ ಇಲ್ಲ ಮಾಸ್ ಆಗಿ ಮಾಡಿ ಅವ್ರನ್ನ ಅವರು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಆದರೆ ನೀವು ಈಗಿನ ಜನ್ರೇಷನಲ್ಲಿ ಜಾಸ್ತಿ ಆಲ್ಮೋಸ್ಟ್ ಇಲ್ಲ 6 ಪ್ಯಾಕ್ ಮಾಡ್ಕೋಬೇಕು, ಇಲ್ಲ ಮಾಸ್ ಆಗಿ ಹೋಗ್ತಾ ಇರಬೇಕು ಅಂತ ಅದನ್ನೇ ಜಾಸ್ತಿ ಎಲ್ಲ ಎಂಟರ್ಟೈನ್ ಮಾಡೋದು. ಬಟ್ ನೀವು ಈ ಕಾನ್ಸೆಪ್ಟ್ನ ಯಾಕೆ ತಗೊಂಡ್ರಿ? ಅಂದರೆ ಇದರಲ್ಲಿ ಅರ್ಜುನನ ಹೆಸರನ್ನ ಕಮರ್ಷಿಯಲ್ ಯೂಸ್ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ಖಂಡಿತ ಇಲ್ಲ ಮೇಡಮ್. ಆ್ಯಕ್ಚುಲಿ 6 ಪ್ಯಾಕು ಅದು ಆ್ಯಕ್ಚುಲಿ ನಾನು ರೈತರ ಮಗ ಮೇಡಮ್. ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ನಂದು ಏನು ಫಿಸಿಕ್ ಇದೆ, ಇದು ನಾನು ಯಾವುದೇ ಜಿಮ್ ಮಾಡಿ ಬಂದಿರೋ ಅಂಥದ್ದಲ್ಲ, ಕೆಲಸ ಮಾಡಿ ಬಂದಿರೋ ಅಂಥದ್ದು. ಸೊ ನಮ್ಮ ರಾಜ್ಕುಮಾರ್ ಸರಿಂದ ಹಿಡಿದು ವಿಷ್ಣುವರ್ಧನ್ ಸರ್ ಅವರೆಲ್ಲ ಯಾವ ಜಿಮ್ ಮಾಡ್ತಾಯಿದ್ರು, ಸೊ ಅವ್ರು ಯಾವ 6 ಪ್ಯಾಕ್ ಬರ್ತಾಯಿದ್ರು. ಸೊ ಅವ್ರೇನು ನಟನೆ ಬೇಕಿತ್ತು, ಮಾಡ್ತಾಯಿದ್ರು, ಜನಗಳನ್ನ ಪ್ರೀತಿಸ್ತಾಯಿದ್ರು, ಜನಗಳಿಗೆ ಇಷ್ಟ ಆಗೋಂಥದ್ದನ್ನು ಕೊಡ್ತಿದ್ರು. ಸೊ ನಾನು ಆ ಸಾಲಿನಲ್ಲಿ ಹೋಗ್ಬೇಕು. ಆನೆನೇ ಇಟ್ಕೊಂಡು ಮಾಡಿದ್ದೀನಿ ಅಂತಂದರೆ ಸರ್, ಈಗ ಎಲ್ಲರೂ ನಿಮಗೆ ಗೊತ್ತಿರೋಂಗೆ ಎಲ್ಲ ನಮ್ಮ ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲ ಸಿನಿಮಾದಲ್ಲಿ ಆನೆನ ಯೂಸ್ ಮಾಡಿದ್ದಾರೆ. ಬಟ್ ನಮ್ದು ಇಡೀ ಸಿನಿಮಾ ಆನೆ ಯೂಸ್ ಮಾಡಿದ್ದೀವಿ. ಸೊ ನಾವು ಯಾವುದೋ ಒಂದು ಸೀನಲ್ಲೋ ಯಾವುದೋ ಒಂದು ಫೈಟಲ್ಲಿ 1-2 ಶಾರ್ಟ್ಸು ಆ ಥರದ್ದಲ್ಲ, ಇಡೀ ಮೂವಿ. ನೀವು ಸಾಂಗ್ ನೋಡಿದ್ರಲ್ವಾ, ಈ ಸಾಂಗಲ್ಲಿ ಹೇಳ್ತಿರೋದು ಓಲ್ ಕಾನ್ಸೆಪ್ಟೇ ಅದನ್ನು ತಗೊಂಡಿದ್ದೀರಲ್ಲ. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಬರೀ ರೌಡಿಸಮ್ ಸಿನಿಮಾನೇ ಜಾಸ್ತಿ ಬರ್ತಾ ಇದೆ. ಸೊ ಫ್ಯಾಮಿಲಿ ಸಿನಿಮಾಗಳು ತುಂಬ ಕಡಿಮೆ ಆಗಿದೆ. ಆದರೆ ಇದರಲ್ಲಿ ಬಂದ್ಬಿಟ್ಟು ನೀವು ಅಂದರೆ ಏನೋ ಒಂದು ಆನೆನ ಇಟ್ಕೊಂಡು ಮಾಡಿದ್ದೀರಲ್ವಾ, ಸೊ ಯಾವ ಥಾಟಲ್ಲಿ ಮಾಡಿದ್ದೀರಾ ಅಂತ? ಇಲ್ಲ ಮೇಡಮ್, ಅರ್ಜುನ ಅಂತಂದರೆ ನಿಮಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ನಮಗೇನಂತಂದರೆ ಕಾನ್ಸೆಪ್ಟ್ ಹೆಂಗಿರಬೇಕು ಅಂತಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು. ಸೊ ಅದೇನಾಗಿರಬೇಕು ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಆ ಮೆಸೇಜ್ ಹೆಂಗೆ ಅಂದರೆ ಫಾರೆಸ್ಟ್ ಕನ್ಸರ್ವೇಷನ್ನು, ಒಂದು ಆನೆ ಮತ್ತು ಮಾವುತ. ಸೊ ಯಾವ ಥರ ಫಾರೆಸ್ಟ್ನ ಆ್ಯಕ್ಚುಲಿ ಏನು ಅಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಫಾರೆಸ್ಟ್ನ ಕಾಯ್ತಾರೆ ಅನ್ನೋದಿಲ್ಲ. ಸೊ ಅವ್ರ ಜೊತೆಗೆ ಸೇರಿ ಒಂದು ಆನೆ ಆಗಲಿ ಒಂದು ಮಾವುತ ಆಗಲಿ ಅವರು ಸಹ ಫಾರೆಸ್ಟ್ನ, ಈಗ ಯಾವುದೋ ಒಂದು ಆನೆ ಇದೆ ಅಂತಂದರೆ ಅಟ್ಲೀಸ್ಟ್ ನಾವು ರೋಡಲ್ಲಿ ಹೋಗ್ತಿದ್ದಾಗ ಅದ್ರ ಹತ್ರ ನಿಂತ್ಕೊಳ್ಳೋಕ್ಕೂ ಯೋಚನೆ ಮಾಡ್ತೀವಿ. ಸೊ ಆ ಥರ ಕಳ್ಳರು ಆನೆ ಬಂದಿದೆ ಅಂತಂದರೆ ಸೊ ಆನೆ ಹತ್ರ ನಿಂತ್ಕೊಳ್ಳೋಕ್ಕೆ ಭಯ ಪಡ್ತಾರೆ, ಹತ್ರನೂ ಹೋಗಲ್ಲ. ಸೊ ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ಆ ಥರದ್ದು ಎಷ್ಟೋ ಅದರಲ್ಲಿ ಒಂದು ಟ್ರೈಬಲ್ಸ್ದು ಕೆಲವೊಂದು ಲೈಫ್ ಸ್ಟೋರೀಸ್ ಇದೆ. ಅದು ಆ್ಯಕ್ಚುಲಿ ಜನಗಳಿಗೆ ಗೊತ್ತಿರಲ್ಲ. ಸಿನಿಮಾ ನೋಡಿದ್ರು ಗೊತ್ತಾಗಲ್ಲೋ ಗೊತ್ತಿಲ್ಲ. ಆ ಥರದ್ದು ಎಲ್ಲ ಅವರು ಟ್ರೈಬಲ್ಸ್ ಲೈಫ್ ಸ್ಟೋರಿನ ಕೆಲವೊಂದು ಇನ್ಕ್ಲೂಡ್ ಮಾಡಿದ್ದೀವಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಮಾವುತ ಈ ಕತೆ ಹೇಳಿದಾಗ ಡೈರೆಕ್ಟ್ರು ನನಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಮಾಸ್ಟರ್ ನೀವೊಂದು ಪಾತ್ರ ಇದೆ ಅಂತ ಕತೆ ಹೇಳಿದ್ರು. ಒಂದು 2 hours ಕತೆ ಹೇಳಿದ್ಮೇಲೆ ಈಗ ಬರ್ತಾ ಇರೋ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಕತೆ ಬೇರೆ ಜಾನರಲ್ಲಿದೆ. ಡೆಫಿನೆಟ್ಲಿ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಪಾತ್ರ ಕೂಡ ಇಷ್ಟ ಆಯಿತು, ಕಥೆನೂ ಕೂಡ. ಒಂದು ಈಗ ಜನರು ಪ್ರೆಸೆಂಟ್ ಸಿಚುವೇಶನಲ್ಲಿ ಬರ್ತಾ ಇರೋ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ ಅಂತ ಅನ್ನಿಸ್ತು ನನಗೆ. ನನಗೆ ಕತೆ ಕೇಳಿದ ತಕ್ಷಣ ನನಗೆ ಅಣ್ಣವ್ರದ್ದು ಗಂಧದ ಗುಡಿ ಜ್ಞಾಪಕ ಬಂತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳನೇ ಖುಷಿಪಟ್ಟು ನಾನು ಹೇಳಿದೆ, ಸರ್ ನನಗೆ ಗಂಧದ ಗುಡಿನೇ ಜ್ಞಾಪಕ ಬಂತು, ಡೆಫಿನೆಟ್ಲಿ ಸಿನಿಮಾ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಒಂದು ಒಳ್ಳೆ ಕತೆ ಮಾಡ್ಕೊಂಬಂದಿದೆ ಅಂತ ಡೈರೆಕ್ಟ್ರಿಗೆ ಹೇಳಿದೆ.
ಸೊ ಆಮೇಲೆ ಲಕ್ಷ್ಮೀಪತಿ ಅವರು ಈ ಚಿತ್ರದ ನಾಯಕ ನಟ, 6 ಫೀಟ್ ಹೈಟ್ ಇದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಖಂಡಿತ ಬೇಕು. ಇವರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನಾಗಿ ಬೆಳೀಲಿ ಅಂತ ಹೇಳ್ತಾ, ಮಾವುತದಲ್ಲಿ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ಮಹಾಲಕ್ಷ್ಮಿ ಅವರು ಇದ್ದಾರೆ, ದಿವ್ಯಶ್ರೀ, ಆಮೇಲೆ ಲಯ ಅವರು, ಇನ್ನೂ ಹಲವಾರು, ಆಮೇಲೆ ನಮ್ಮ ಕೈಲಾಶ್ ಅವರು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ನಾನು ಈ ಸಿನಿಮಾದಲ್ಲಿ ಒಂದು 5 ಮೇಜರ್, 4 ಫೈಟು ಪ್ಲಸ್ ಒಂದು ಮೀಡಿಯಂ ಫೈಟು, ಟೋಟಲ್ 5 ಫೈಟ್ ಕಂಪೋಸ್ ಮಾಡಿದ್ದೀನಿ. ಎಲ್ಲ ಆ್ಯಕ್ಷನ್ಸ್ ನಾನೇ ಕಂಪೋಸ್ ಮಾಡಿರೋದು. ಭಾಳನೇ ಖುಷಿಪಟ್ಟು, ಭಾಳನೇ ಇಷ್ಟಪಟ್ಟು ನಾನು ಆ್ಯಕ್ಷನ್ಸ್ನ ಕಂಪೋಸ್ ಮಾಡಿದೆ. ನನಗೆ ಟೈಮ್ ಚೆನ್ನಾಗಿ ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ಟೈಮು ನನಗೆ ಹೇಳಿಲ್ಲ, ಇಂಥ ದಿನಕ್ಕೆ ಮುಗಿಸ್ಬೇಕು, ಇಷ್ಟು ದಿನದಲ್ಲೇ ಮಾಡಬೇಕು ಅಂತ ಡೈರೆಕ್ಟ್ರು ಹೇಳಿಲ್ಲ, ನನಗೆ ಲಕ್ಷ್ಮೀಪತಿ ಅವರು ಕೂಡ ಹೇಳಿಲ್ಲ. ಸೊ ತುಂಬಾ ಅಲ್ಲಿ ಔಟ್ಡೋರು, ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಲೊಕೇಶನ್ಸ್ ಮಾತ್ರ ಅದ್ಭುತ, ಒಳ್ಳೆ ಲೊಕೇಶನ್ಸು. ಭಾಳನೇ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಫ್ರೇಮ್ ಇಡಬೇಕಾದ್ರೆ ನನಗೆ ತುಂಬ ಖುಷಿ ಆಗೋದು. ಆ್ಯಕ್ಚುಲಿ ಎಲ್ಲಿಟ್ರು ಗ್ರೀನೇ ಅಲ್ವಾ, ಎಲ್ಲಿಟ್ರು ಗ್ರೀನೇ. ಸೊ ತುಂಬಾ ಖುಷಿಪಟ್ಟು ಫ್ರೇಮ್ಸ್ ಇಟ್ಟು ಕಂಪೋಸ್ ಮಾಡಿಕೊಂಡು ಶೂಟಿಂಗ್ ಮಾಡೋದೇ ಒಂಥರ ಹಬ್ಬ ಥರ ಅನಿಸ್ಬಿಟ್ಟು ನನಗೆ. ಆ ಥರ ಒಂದು ಅನುಭವ ಈ ಸಿನಿಮಾದಲ್ಲಿ. ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೇಂಜ್ ಆಫೀಸರ್ ಕ್ಯಾರೆಕ್ಟರ್ ನಂದು. ಸೊ ಇವರು ಮಾವುತನ ಪಾತ್ರ. ಸೊ ಓವರ್ ಆಲ್ ಕತೆ ಒಂಥರ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಹೋಗುತ್ತೆ. ಕ್ಲೈಮ್ಯಾಕ್ಸಲ್ಲಂತೂ ಅದ್ಭುತವಾದಂಥ ಒಂದು ಟ್ವಿಸ್ಟ್ ಇದೆ. ಅದು ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಜನ ಎಂಜಾಯ್ ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ಲಿ. ಈ ಒಂದು ಕನ್ನಡ ಚಿತ್ರರಂಗ ಈಗಿರೋ ಒಂದು ಸಿಚುವೇಶನಲ್ಲಿ ಬರ್ತಾ ಇರೋ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ, ಸೂಪರ್ ಸಿನಿಮಾಗಳು ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯವರು. ಅದ್ರ ಮಧ್ಯೆ ಈ ಮಾವುತ ನಿಜವಾಗ್ಲೂ ಜನಕ್ಕೆ ಒಂದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಕೂತ್ಕೊಂಡು ದೊಡ್ಡ ಸ್ಕ್ರೀನಲ್ಲಿ ಈ ಸಿನಿಮಾ ನೋಡ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಖುಷಿಯಿಂದ ಆಚೆ ಹೋಗ್ತಾರೆ. ಇದು ಮಾತ್ರ 100% ನಾನು ಹೇಳ್ತೀನಿ. ಆ್ಯಕ್ಚುಲಿ ಕತೆ ಆ ಥರ ಇದೆ. ಸೊ ಎಲ್ಲರೂ ಜನ ಎಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಕ್ಷನ್ಸ್ ಇದೆ, ಸಾಂಗ್ಸ್ ಇದೆ. ಆಮೇಲೆ ಡೈರೆಕ್ಟ್ರು ರವಿಶಂಕರ್ ನಾಗ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಅವರು ಕತೆ ಯಾವ ರೀತಿ ಮಾಡಿದ್ರು ಅದೇ ಥರ ಶೂಟ್ ಮಾಡೋರು. ಎಲ್ಲೂ ಕಾಂಪ್ರಮೈಸೇ ಇಲ್ಲ, ಒಂದು ಬಿಡ್ತಾ ಇರಲಿಲ್ಲ. ನಾನು ಅದೇ ಲಕ್ಷ್ಮೀಪತಿ ಅವ್ರಿಗಂದೆ, ಯಾವುದು ಅವರು ಏನು ಅನ್ಕೊಂಡಿದ್ರು, ನನ್ನ ಕತೆ ಯಾವ ರೀತಿ ಹೇಳ್ತಾರೆ ಹಂಗೆ ಶೂಟ್ ಮಾಡೋರು. ಒಂದು ಡೈಲಾಗು ಬಿಡ್ತಾ ಇರಲಿಲ್ಲ. ಸೊ ಸಪೋಸ್ ಇವತ್ತು ಆ ಸೀನ್ ಅರ್ಧಕ್ಕೆ ನಿಂತರೆ ನೆಕ್ಸ್ಟು ಫ್ರೆಶ್ ಆಗಿ ಮತ್ತೆ ನೀಟಾಗಿ ಅದನ್ನು ತೊಗೊಂಡೋಗಿ ಮುಗಿಸೋರು. ಸೊ ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮಹಾಲಕ್ಷ್ಮಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡೋದು. ದಿವ್ಯಶ್ರೀ ಲವಲವಿಕೆಯಿಂದ ನಗನಾಗ್ತಾನೆ ಇರೋರು. ಸೊ ಭಾಳನೇ ಒಳ್ಳೆ ಟೀಮ್ ವರ್ಕು. ನನಗಂತೂ ತುಂಬ ಖುಷಿ ಆಯಿತು. ಈಗ ಟ್ರೈಲರ್ ನೋಡಿದ್ಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನಗೆ ರವಿವರ್ಮ ಅವರು ಎಕ್ಸ್ಟ್ರಾಡರಿ ಮಾಡಿದ್ದಾರೆ. ಟೋಟಲ್ ಸಿನಿಮಾ ಅವರು ಎಂಜಾಯ್ ಮಾಡ್ಕೊಂಡು ಮಾಡಿದೆ ಮಾಸ್ಟರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತಂದರು. ಸೊ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮೀಪತಿ ಅವರು, ಅವರ ನಿರ್ಮಾಣದಲ್ಲಿ, ಅವರ ಸ್ನೇಹಿತರ ಸಹಕಾರದೊಂದಿಗೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಕನ್ನಡ ಜನತೆ ಕೈ ಹಿಡಿದು ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ. ಒಂದು ಒಳ್ಳೆ ಸಿನಿಮಾ ಯಶಸ್ವಿ ಆದರೆ ಲಕ್ಷ್ಮೀಪತಿ ಅವರು ಇನ್ನೂ 16 ಸಿನಿಮಾಗಳು ಮಾಡ್ತಾರೆ. ಸೊ ಎಷ್ಟೋ 100 ಜನಕ್ಕೆ ಕೆಲಸ ಸಿಗುತ್ತೆ. ಡೆಫಿನೆಟ್ಲಿ ಈ ಸಿನಿಮಾ ಮಾವುತ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮೂಲಕ ಎಲ್ಲರೂ ನಮ್ಮ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೀಡಿಯಾದವರು ತುಂಬ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತ ನನ್ನ 2 ಚಿಕ್ಕ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹೇಳಿ ಸರ್. ಥ್ಯಾಂಕ್ ಯು. ಹೌದು, ರೇಂಜ್ ಆಫೀಸರು ಅಲ್ಲಿ ಎಷ್ಟು ಬೇಕೋ ಸಿಂಪಲ್ ಆಗಿ ಹೇಳಿದ್ರು. ಸರಿ ಮಾಡಿದೆ, ಖುಷಿಯಿಂದ ಮಾಡಿದೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲಿಗೆ ಸ್ವಲ್ಪ ತಡವಾಗಿದ್ದಕ್ಕೆ ಕ್ಷಮಿಸಿ. ನಾನು 3:15 ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಆದರೂ ಆಗಲಿಲ್ಲ. ಬರುವಾಗ ಒಬ್ಬ ಮುದುಕ ಸಿಕ್ಕಿದ್ರು ಡ್ರೈವರ್ ಆಗಿ. ಅವರು ಡೀಸೆಲ್ ಹಾಕ್ಸ್ಬೇಕು ಮೇಡಮ್. ಇಲ್ಲ ಮೇಡಮ್, ನಾನು ಹೋಗೋದೇ ಇಷ್ಟು ಸ್ಪೀಡಲ್ಲಿ, ನಾನು ಹೋಗೋದೇ ಇಷ್ಟು ಸ್ಲೋ ಆಗಿ ಅಂತ ತುಂಬ ಫಜೀತಿ ಆಯಿತು. ಸೊ ಸಾರಿ. ಹೌದು. ಹಾಗೆ ವೀನಸ್ ಮೂರ್ತಿ ಅವರು ಕ್ಯಾಮ್ರಾಮ್ಯಾನ್ ಈ ಸಿನಿಮಾಗೆ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಶಾರ್ಟು ತುಂಬ ಚೆನ್ನಾಗಿ ಅವರು ಯಾವ ರೀತಿ ಬೇಕು ಆ ಥರ ಅವರು ಮಾಡಿದ್ರು. ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು, ವೀನಸ್ ಮೂರ್ತಿ ಅವರು ಸೂಪರ್ ಕ್ಯಾಮ್ರಾಮ್ಯಾನ್. ಈ ಸಿನಿಮಾಗೆ ಅವರ ಒಂದು ಕೈ ಚಾಳಕ, ಅವರ ಒಂದು ಕೊಡುಗೆ ಅಪಾರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸಾರಿ ಅಮ್ಮ. ಪರವಾಗಿಲ್ಲ ಸರ್. ಸೊ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಮೊದಲಿಗೆ ಕಲಾ ಕುಟುಂಬಕ್ಕೆ ನನ್ನ ನಮನಗಳು. ಇಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ
ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದು ಅಂದರೆ ಫೀಮೇಲ್ ಲೀಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದು 2020ಇಂದ. 2020ಯಲ್ಲಿ ನಾನು ರಾಗಭೈರವಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಹಿಂದೂಸ್ತಾನಿ ಮ್ಯೂಸಿಕ್ ಬೇಸ್ಡ್ ಸಬ್ಜೆಕ್ಟ್. ಅದರಲ್ಲಿ ಫಸ್ಟ್ ಸಿನಿಮಾನೇ ನಂದು ಅದು. ಸೊ ಅದರಲ್ಲಿ ಫೀಮೇಲ್ ಲೀಡ್ ಆಗಿ ಮಾಡಿದ್ದೆ, ಅದರಲ್ಲಿ ಹಿಂದೂಸ್ತಾನಿ ಗಾಯಕಿಯಾಗಿ ಮಾಡಿದ್ದೆ. ಸೊ ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಮ್ಯೂಸಿಕ್ಗೆ. ಸೊ ಬ್ಯಾಂಗ್ಳೂರ್ ಮತ್ತು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನಿಂಗ್ ಕೂಡ ಆಗಿದೆ. ಅದಾದ ನಂತರ ಥಗ್ಸ್ ಆಫ್ ರಾಮಗಢ ಅಂತ ಸಿನಿಮಾ ಇಲ್ಲೇ ನಮ್ಮದು ಟ್ರೇಲರ್ ಲಾಂಚ್ ಆಗಿತ್ತು. ಅದು 2023ಯಲ್ಲಿ ರಿಲೀಸ್ ಆಯಿತು. ಸೊ ಈ ಮಧ್ಯೆ ಗ್ಯಾಪ್ ಏನಕ್ಕೆ ಅಂತಂದರೆ ಕೊರೋನಾ, ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಸೊ 2023 ಜನವರಿಯಲ್ಲಿ ರಿಲೀಸ್ ಆಯಿತು. ಸೊ ಎಲ್ಲ ಒಂದು ಒಳ್ಳೆ ಟಾಕ್ಸ್ ಇತ್ತು ಅದ್ರ ಬಗ್ಗೆ. ಸೊ ನನ್ನ ಕ್ಯಾರೆಕ್ಟರ್ಗೂ ಕೂಡ ಒಳ್ಳೆ ಪ್ರಶಂಸೆ ಬಂದಿತ್ತು. ಅದಾದ ನಂತರ 2024ಅಲ್ಲಿ ಕುಬುಸ ಅಂತ ಒಂದು ಚಿತ್ರ ರಿಲೀಸ್ ಆಯಿತು. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂತು. ಅದು ಪ್ರಜಾವಾಣಿ ಸಿನಿ ಸಮ್ಮಾನಕ್ಕೆ ನಾನು ಅತ್ಯುತ್ತಮ ನಟಿಯಾಗಿ ನಾಮಿನೇಟ್ ಕೂಡ ಆಗಿದ್ದೆ ರೀಸೆಂಟಾಗಿ. ಅದಕ್ಕೆ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಅವಾರ್ಡ್ ಕೂಡ ಬಂದಿದೆ ಕುಬುಸಕ್ಕೆ. ಅದಾದ ನಂತರ ಸ್ವಪ್ನ ಮಂಟಪ ಅಂತ ಸಿನಿಮಾ ಮಾಡಿದೆ. ಅದು 2025ಯಲ್ಲಿ ರಿಲೀಸ್ ಆಯಿತು. ವಿಜಯ್ ರಾಘವೇಂದ್ರ ಸರ್ ಲೀಡ್ ಆಗಿ ಮಾಡಿದ್ರು. ನಾನು ಒನ್ ಆಫ್ ದ ಲೀಡ್ ಆಗಿ ಯುವರಾಣಿ ಕ್ಯಾರೆಕ್ಟರ್ನ ಮಾಡಿದ್ದೆ. ಸೊ ಅದು ಬರ್ಗೂರು ರಾಮಚಂದ್ರಪ್ಪ ಅವ್ರ ಡೈರೆಕ್ಷನಲ್ಲಿ ಇತ್ತು. ಸೊ ಅದೂ ಒಳ್ಳೆ ಕ್ಯಾರೆಕ್ಟರ್ ಆಗಿತ್ತು. ಸೊ ಈಗ 2026ಅಲ್ಲಿ ಮಾವುತ ಅಂತ ಸಿನಿಮಾ. ಸೊ ಇವಾಗೆಲ್ಲರೂ ಹೇಳಿದಾಗೆ ಮಾವುತ ಒಂದು ಕಾಡಿನ ಬಗ್ಗೆ ಮತ್ತು ನಾಡಿನ ಬಗ್ಗೆ, ನಮ್ಮ ಅನಿಮಲ್ಸ್ ಬಗ್ಗೆ, ಮಾವುತನ ಬಗ್ಗೆ, ಇದೆಲ್ಲರದ ಬಗ್ಗೆ ಒಂದು ಸಂದೇಶವನ್ನು ಹೇಳಕ್ಕೆ ಹೊರಟಿರುವಂಥ ಚಿತ್ರ. ಇದರಲ್ಲಿ ನಾನು ಒಂದು ಆಡಿ ಜನ ಏನೋ ಒಂದು ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗಳಾಗಿ ಕಾಣಿಸ್ಕೋತೀನಿ, ಸಾಮಾನ್ಯ ಹೆಣ್ಣು ಮಗಳಾಗಿ. ತುಂಬ ಇವಾಗ ಆ್ಯಕ್ಟರ್ಸ್ ಲೈಫ್ ಅಂತಂದ್ರೇ ನಾವು ಇವಾಗ ಆ್ಯಕ್ಚುಲ್ ಆಗಿರೋವಂಥದ್ದು ಜೆನ್ಜಿ ಕಿಡ್ಸ್ ಅಂತ ಹೇಳ್ಬೋದು, ಮತ್ತು ನಾವು ನಾಡಿನಲ್ಲಿ ಇರುವಂಥದ್ದು ನಾವು ಹೇಳ್ಬೋದು. ಸೊ ಆ್ಯಕ್ಟರ್ಸ್ ಲೈಫ್ ಅಂತಂದರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ ನಮಗೆ. ಕಾಡಲ್ಲಿ ಹೋಗಿರೋವಂಥದ್ದು, ಮತ್ತು ಏನೋ ಅನಿಮಲ್ಸ್ ಜೊತೆ ಒಡನಾಟ ಆಗಿರ್ಬೋದು. ಸೊ ಯಾವ್ಯಾವ ಕ್ಯಾರೆಕ್ಟರ್ ಸಿಗುತ್ತೋ ಅದರ ಎಲ್ಲ ಏನೋ ಸುತ್ತಮುತ್ತ ನಾವು ಓಡಾಡ್ತಾ ಇರ್ತೀವಿ. ನಾವು ಕ್ಯಾರೆಕ್ಟರ್ಸ್ ಸುತ್ತಮುತ್ತ ಓಡಾಡ್ತಿರ್ತೀವಿ. ಆ ಕ್ಯಾರೆಕ್ಟರ್ಸಲ್ಲಿ ನಾವು ಜೀವಿಸುವಾಗ ನಾವು ಏನು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಸೊ ಆ ಕ್ಯಾರೆಕ್ಟರ್ಸ್ನ ನಾವು ಜೀವಿಸುವಾಗ ನಮಗೂ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಒಂದು ನೆನಪಾಗಿ ಉಳಿಯುತ್ತೆ. ಸೊ ಈ ಆನೆ ಜೊತೆ ಒಡನಾಟ ಎಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿರುವಂಥ ವಿಷಯ. ಅಲ್ಲಿ ಮಾವುತದಿರೋ ಎಲ್ಲ ಹೇಳ್ತಿದ್ರು, ನಾವು ಇದನ್ನ ಒಂದು ಮಗು ಥರನೇ ಸಾಕ್ತೀವಿ ಮೇಡಮ್, ಮಗು ಥರನೇ ನಾವೆಲ್ಲ ನೋಡ್ಕೊಳ್ತೀವಿ, ಅದಕ್ಕೇನಾದರೂ ಆದರೆ ನಮಗೆ ಇರೋದಕ್ಕಾಗೋದಿಲ್ಲ, ಸ್ವಲ್ಪನೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತುಂಬ ಹೇಳ್ತಾ ಇದ್ರು. ಕೆಲವಷ್ಟು ಆನೆ ಸತ್ತಿರುವಂಥ ಆನೆದ್ರ ಬಗ್ಗೆ ಎಲ್ಲ ನೆನಪಿಸ್ಕೊಂಡು ಅದ್ರ ಬಗ್ಗೆ ಹತ್ತಿರುವಂಥ ಇದೂ ಇದೆ. ಸೊ ತುಂಬ ಎಕ್ಸ್ಪೀರಿಯನ್ಸಸ್ ನಾವು ತೊಗೊಂಡು ಬರ್ತೀವಿ ಒಂದು ಸಿನಿಮಾಗೆ ಹೋದಾಗ, ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋದಾಗ ತುಂಬ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ನಾವು ತೊಗೊಂಡು ಬರ್ತೀವಿ, ಮೆಮೊರೀಸ್ನ ತೊಗೊಂಡು ಬರ್ತೀವಿ. ಸೊ ನನಗೆ ಮಾವುತ ಚಿತ್ರದಲ್ಲಿ ಆನೆ ಜೊತೆ ಇರೋವಂಥ ಮೆಮೊರೀಸ್ ತುಂಬಾ ಖುಷಿ ಕೊಟ್ಟಿರೋವಂಥ ವಿಷಯ. ನಾನು ಇದುವರೆಗೂ ಆನೆನ ನಾನು ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲ, ಅದ್ರ ಮೇಲೆ ಹತ್ತಿ ಕೂತಿರ್ಲಿಲ್ಲ. ಸೊ ಈ ಸಿನಿಮಾದ ಮೂಲಕ ನನಗೆ ಅದೆಲ್ಲ ಸಿಕ್ಕಿದೆ. ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ನಮ್ಮ ಪ್ರೊಡ್ಯೂಸರ್, ಹಾಗೆ ಡೈರೆಕ್ಟರ್, ಹೀರೋ, ಎಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದು ನನ್ನ ಒಂದು ಸಿನಿಮಾದ ಜರ್ನಿ. ಮಾವುತ ಚಿತ್ರ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀವಿ. ನಮ್ಮ ಪ್ರಯತ್ನ ಸದಾ ಇರುತ್ತೆ. ಸೊ ಒಂದು ಫ್ರೈಡೇ ಬಿಗ್ ಫ್ರೈಡೇಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಯಾವಾಗ್ಲೂ. ಸೊ ಇದು ಒಂದು ಬಿಗ್ ಫ್ರೈಡೇ ಅಂತ ಆಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲ ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಬಿಟ್ಟಿದ್ದು, ನಮ್ಮ ಸಿನಿಮಾನ ನೋಡಿ ಹೇಗೆ ನೀವು ಪ್ರೋತ್ಸಾಹ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ
ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಸಿನಿಮಾ ಮಾವುತನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಮಹಾಲಕ್ಷ್ಮಿ ಅವರು. ಇನ್ನು ಇಲ್ಲಿ ಬಂದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಸೊ ನನ್ನ ಹೆಸರು ಬಂದು ದಿವ್ಯಶ್ರೀ ಅಂತ. ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇತ್ತು, ನಾನು ಪಿಕ್ಚರ್ ಮಾಡಬೇಕು, ಏನಾದರೂ ಅಂದರೆ ಮೂವಿ ನೋಡ್ತಾ ನೋಡ್ತಾ ನಾನು ಮಾಡಬೇಕು, ನಾನು ಇಲ್ಲಿದ್ರೆ ಹೆಂಗಿರುತ್ತೆ ಅಂತ ನೆನ್ಸ್ಕೊಂತಿದ್ದೆ. ಸೊ ಹೀಗೆ ನಂದು BSc ಆದಮೇಲೆ ಯಾಕೆ ನಾನು ಒಂದ್ಸರ್ತಿ ರಂಗಾಯಣಗೆ ಹೋಗ್ಬಾರ್ದು ಅಂತ ಹೇಳಿ ಒಂದ್ಸರ್ತಿ ಕೇಳಕ್ಕೆ ಅಂತ ಹೋಗಿದ್ದು. ಸೊ ಇಷ್ಟ ಆಗಿ ಅಲ್ಲೇ ವರ್ಕ್ಶಾಪ್ ಮಾಡ್ತೀನಿ. ವರ್ಕ್ಶಾಪ್ ಮುಗಿಸಾದ್ಮೇಲೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಅಲ್ಲಿ. ಅದಾದಮೇಲೆ ನನಗೆ ಈ ಒಂದು ಮಾವುತ ಚಿತ್ರದ್ದು ಒಂದು ಆಫರ್ ಬರುತ್ತೆ. ಸೊ ನನ್ನ ಮೊದಲನೇ ಚಿತ್ರ ಅದು ಆನೆ ಜೊತೆ. ಸೊ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಮೊದಲನೇ ಸಿನಿಮಾ ಆನೆ ಜೊತೆ ಸ್ಟಾರ್ಟ್ ಮಾಡ್ತಿರೋದು ನಾನು ಈ ಒಂದು ಜರ್ನಿನ. ಸೊ ಆನೆ ಅಂತಂದ್ರೆ ಅನಿಮಲ್ಸ್ ಅಂತಂದ್ರೆ ಯಾರಿಗೇ ಆಗಲಿ ತುಂಬ ಅದ್ರ ಜೊತೆ ನಾವು ಬೆರ್ತ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಒಂದು ಕ್ಲೋಸ್ನೆಸ್ ಆಗಲಿ, ಅದ್ರನ್ನ ಬಿಟ್ಟಿರಕ್ ಆಗದೆ ಇರೋದಾಗ್ಲಿ, ಆ ಥರ ಆಗುತ್ತೆ. ಸೊ ಯಾರ ಮನೇಲಿ ಅನಿಮಲ್ಸ್ ಇದೆ ಅವ್ರಿಗೆ ಖಂಡಿತವಾಗೂ ಇದು ಗೊತ್ತಿರುತ್ತೆ. ಸೊ ಆನೆ ಜೊತೆ ಮಾಡಬೇಕು ಅಂತಂದಾಗ ನನಗೆ ಆನೆ ಅಂದರೆ ತುಂಬ ಇಷ್ಟ, ಬಟ್ ಅಷ್ಟೇ ಭಯ ಇತ್ತು. ದೇವಸ್ಥಾನದಲ್ಲಿರೋ ಆನೆ ಹತ್ರನೂ ಹೋಗ್ತಿರ್ಲಿಲ್ಲ ನಾನು, ಅದೆಲ್ಲಿ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಒಂದು ಬಿಗ್ ಚಾಲೆಂಜ್ ಆಗಿತ್ತು. ಆನೆ ಮೇಲೆ ಹತ್ತಿ ಒಂದು ಸೀನ್ ಇದೆ, ಸರ್ ನೀವು ಅದು ಮಾಡಬೇಕು ಅಂದಾಗ ನನಗಿಂತ ಹೆಚ್ಚಾಗಿ ನಮ್ಮಪ್ಪ ಎದುರ್ಕೊಂಡಿದ್ರು. ಬೇಡ ಬೇಡ ಅಂತ ಹೇಳ್ತಿದ್ರು. ಬಟ್ ಬಾಲಾಜಿ ಸರ್ ಹೇಳಿದ್ರು, ಈ ಒಂದು ಅವಕಾಶ ನೆಕ್ಸ್ಟ್ ನೀನು 1 ಕೋಟಿ ಕೊಟ್ಟರು ಯಾರು ಹತ್ಸಲ್ಲ ಅಂತ. ಸೊ ಆವಾಗ ಅನ್ನಿಸ್ತು, ಸೊ ನಾವು ಒಂದೇ ಸರ್ತಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು, ಈ ಒಂದು ಅವಕಾಶ ನನಗೆ ಮತ್ತೆ ಯಾವತ್ತೂ ಸಿಗಲ್ಲ ಅಂತ ಹೇಳಿ ಅದು ಅಷ್ಟೇ ಮಗು ಥರ ಇತ್ತು. ಎಲ್ರಿಗೂ ಏನು ಮಾಡಿದೆ, ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳುವಾಗ ಮುದ್ದಾಗಿ ಹಾಗೆ ಇತ್ತು. ಸೊ ಅದು ನೋಡಿ ಅದು ತುಂಬ ಫ್ರೆಂಡ್ಲಿ ಅನಿಸಿ, ಇಲ್ಲ ಸರ್ ನಾನು ಹತ್ತೀನಿ, ನಾನು ಮಾಡೇ ಮಾಡ್ತೀನಿ, ಇಷ್ಟು ದೂರ ಬಂದು ಹತ್ತಲ್ಲ ಅಂತ ಹೇಳೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಸೊ ಹತ್ತಿದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಮರೆಯೋಕ್ಕಾಗದಿರೋಂಥದ್ದು. ಸೊ ಇವಾಗ ಕಾರ್ಡ್ ಬಗ್ಗೆ ಸರ್ ಹೇಳ್ದಂಗೆ ಮತ್ತೆ ಮಹಾಲಕ್ಷ್ಮಿ ಅವ್ರು ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಕಾರ್ಡ್ನ ಹೇಗೆ ಉಳಿಸೋದು, ಆನೆ ಕಾರ್ಡ್ಗೋಸ್ಕರ ಏನೆಲ್ಲ ಫೈಟ್ ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಂತಹ ರವಿ ಸರ್ಗೆ ಮತ್ತು ಬಾಲಾಜಿ ಸರ್ಗೆ ತುಂಬ ಥ್ಯಾಂಕ್ಸ್. ನಾನು ತುಂಬ ಕಲ್ತಿದ್ದೀನಿ. ಕೈಲಾಸ್ ಸರ್ ಇಂದಾಗಲಿ ಅಥವಾ ಕ್ಯಾಮ್ರಾಮನ್ ಸರು ತುಂಬ ಗೈಡ್ ಮಾಡಿದ್ದಾರೆ. ಯಾಕೆಂದರೆ ಬಿಕಾಸ್ ನಂದು ಫಸ್ಟ್ ಮೂವಿ, ಸೊ ಕಲಿಯೋದು ತುಂಬ ಇದೆ ನನಗೆ. ಸೊ ಈ ಮೂವಿ ಮೂಲಕ ನಾನು ಬರ್ತಾ ಇರೋದು ಅಥವಾ ಕಾಲಿಡ್ತಿರೋದು ನನಗೆ ತುಂಬಾನೇ ಖುಷಿ ಇದೆ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಡೈರೆಕ್ಟರ್ ಸರ್ಗೆ ಮತ್ತೆ ಬಾಲಾಜಿ ಸರ್ಗೆ. ನಾನು ಮ್ಯೂಸಿಕ್ ಮಾಡುವಂಥ ಉದ್ದೇಶ ಇರಲಿಲ್ಲ. ನಾನು ಮೂಲತಃ ಸಂಗಮ ಅನ್ನೋ ಸಿನಿಮಾ ಡೈರೆಕ್ಟ್ರು, ಜೈ ಬಜರಂಗಬಲಿ ಅನ್ನೋ ಸಿನಿಮಾ ಡೈರೆಕ್ಟ್ರು ನಾನು. ಅಂದರೆ ಇದಕ್ಕಿಂತ ಮುಂಚೆ ನಾನು ಸಾಧು ಕೋಕಿಲ ಇರ್ಬೋದು, ಗುರುಕಿಣ ಇರ್ಬೋದು, V1 ಇರ್ಬೋದು, ಅದೆಲ್ಲ ಅಸ್ಟೆಂಟಾಗಿ ವರ್ಕ್ ಮಾಡಿದೆ. 100 ಸಿನಿಮಾಗಳು ಮಾಡಿದ್ದೆ, ಒಂದಲ್ಲ ಎರಡಲ್ಲ. ಈಗ ನನ್ನ ಸ್ನೇಹಿತರು ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿಕೊಡಿ ಅಂದರು. ಅದರ ಹೆಸರು ಶೇರ್ ಅಂತ ಸಿನಿಮಾ ಹೆಸರು. ಅದಕ್ಕೆ ವೆಂಕಟೇಶ್ ಅವರು ಸಿನಿಮಾ ಮಾಡಿದೆ. ಈ ಸಿನಿಮಾ ಈ ಮಾವುತ ಬಂದು ಅದೇ ವೆಂಕಟೇಶ್ ಅವರ ಸ್ಟುಡಿಯೋದಲ್ಲಿ ಎಡಿಟಿಂಗ್ ಆಗ್ತಾಯಿತ್ತು. ಡೈರೆಕ್ಟರ್ ಸಾರ್ ನಮಗೊಂದು ಸಿನಿಮಾ ಅದೇ ಕಡೆ ಮಾಡಿಕೊಡಿ ಸಾರ್, ಮಾಡಿಕೊಡೋಣ ಅಂತ ಅಂದೆ. ಒಂದಷ್ಟು ಬಾಲಾಜಿಯವರು ಲೆಕ್ಕಾಚಾರಗಳು ಜಾಸ್ತಿ ಮಾತಾಡೋರು. ಸರಿ ಒಂದು ಮಾಡಿಕೊಡೋಣ ಅಂತೇಳಿ ಪಿಕ್ಚರ್ ನೋಡಿದೆ. ಅದ್ರಲ್ಲಿ ನೋಡಿದಾಗ ಜಾಸ್ತಿ ಕಮರ್ಷಿಯಲ್ ಆಗಿ ಈ ಸಿನಿಮಾ ಮೂಡಿ ಬರ್ಲಿಕ್ಕೆ ಕಾರಣ ಮಂಜು ಸರ್ ಆಗಿದ್ದಾರೆ. ಯಾಕೆಂದರೆ ಅವರು ಫೈಟ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಈ ಕಾಡು ಭಾಳ ಅವ್ರಿಗೆ ಪ್ಲಸ್ ಆಗಿದೆ. ಹೇಗಿಟ್ಟರೂ ಒಂದು ಒಳ್ಳೊಳ್ಳೆ ಫ್ರೇಮ್ ಸಿಗ್ತಾ ಇದೆಯಲ್ಲ, ಹಾಗಾಗಿ ಪ್ಲಸ್ ಆಗಿದೆ. ಆಮೇಲೆ ಡೈರೆಕ್ಟ್ರು 1 ನಿಮಿಷ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಡೈಲಾಗ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಹೆಣ್ಮಕ್ಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಆಳಿ ಜನಾಂಗದಲ್ಲಿ ಹೇಗೆಲ್ಲ ಮಾತಾಡ್ತಾರೋ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದೊಂದು ಸಿನಿಮಾ ಅದ್ದೂರಿ ಸಿನಿಮಾ ಅಂತ ಹೇಳ್ಬೋದು. ಕಮ್ಮಿ ಸಿನಿಮಾ ಅಲ್ಲ. ನೀವು ಸಿನಿಮಾ ನೋಡ್ತಾ ಇದ್ರೆ ಎಲ್ಲೂ ಬೋರ್ ಆಗಲ್ಲ. ಹೋಗ್ತಾ ಇರ್ತಾ ಆ್ಯಕ್ಷನ್ಗಳು ಅದು ಇದು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದ್ದೂರಿ ಸಿನಿಮಾ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಈ ನಿರ್ಮಾಪಕರು ಮತ್ತು ಈ ನಾಯಕರಿಗೆ ಭಾಳ ಒಳ್ಳೆಯದಾಗಬೇಕು. ಅವ್ರಿಗೆ ತುಂಬ ಈ ಸಿನಿಮಾ ಮೇಲೆ ಭಾಳ ಪ್ರೀತಿ ಇದೆ. ಏನೋ ಮಾಡಬೇಕು, ನಾವೇನೋ ಬೆಳಿಬೇಕು, ನಾವು ಗುರುತಿಸ್ಕೊಬೇಕು ಅನ್ನೋದಿದೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅಲ್ಲ. ರವಿ ವರ್ಮಾ ಸರ್ ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಅವ್ರವ್ರ ಜರ್ನಿ ಬಗ್ಗೆ ಹೇಳಿದ್ರು.
ನಾನು ಇವ್ರ ಶೂಟಿಂಗಿಗೆ ಹೋಗಿದ್ದು ಜರ್ನಿ ಬಗ್ಗೆ ಹೇಳ್ತೀನಿ. ಸರಿ, ಸಾಯಂಕಾಲ ಒಂದು ಫೋನ್ ಬಂತು, ಸರ್ ಮಂಜುನಾಥ್ ಸರ್. ಸರಿ, ಏನು ಸರ್? ಸರ್ ನಾಳೆ ಒಂದು ಶೂಟಿಂಗ್ ಇದೆ ಸರ್, ನೀವು ಬರಲೇಬೇಕು. ಎಲ್ಲಿ ಸರ್? ಶಿವಮೊಗ್ಗ ಸರ್. ಹಾಂ, ಶಿವಮೊಗ್ಗ. ಸರಿ ಸರ್, ಹೊರಟು ಬರ್ತೀನಿ. ಸರಿ, ಕಟ್ ಮಾಡಿಬಿಟ್ಟು ಲೊಕೇಶನ್ ಕಳಿಸಿ ಸರ್. ಸರಿ. ಆಮೇಲೆ ಇನ್ನೊಂದು ಫೋನ್ ಬಂತು, ನಾನು ಮಿಮಿಕ್ರಿ ಮಂಜು ಅಂತ. ಸಾರು ಏನೋ ನಿಮಗೆ ಒಂದು ವಿಷಯ ಹೇಳಕ್ಕೆ ಹೇಳಿದ್ರು. ಏನು ವಿಷಯನಪ್ಪ? ಇವಾಗ ತಾನೇ ಕನ್ಫರ್ಮ್ ಮಾಡ್ತಾರಲ್ಲ. ಇಲ್ಲ, ನಿಮ್ಮ ಹೆಂಡತಿನ ಕರ್ಕೊಂಬರ್ಬೇಕಂತ. ಹಾಂ, ಅಂದರೆ ನಿಮ್ಮ ಹೆಂಡತಿ ಪಾತ್ರ ಮಾಡೋರನ್ನ ಕರ್ಕೊಂಬರ್ಬೇಕಂತೆ. ಹಾಂ, ಸರಿ. ಎಷ್ಟು ಗಂಟೆಗೆ ಬರ್ತಾರಪ್ಪ? ಇಲ್ಲ ಸರ್, ನಾಗರಬಾವಿ ಸರ್ಕಲ್ ಹತ್ರ ಅವ್ರು ಕರೆಕ್ಟಾಗಿ ಇಷ್ಟು ಗಂಟೆಗೆ ಬರ್ತಾರೆ. ಸರಿ, ಕರ್ಕೊಂಡೆ. ಅಮ್ಮ ಬಂದಿದ್ದ ತಕ್ಷಣ, ನಾನು ಯಾರು ಗೊತ್ತಿಲ್ವಾ? ನೀನು ಯಾರು ಗೊತ್ತಿಲ್ವಮ್ಮ? ನಾನು ಮಾಲಾಶ್ರೀ. ಹಾಂ, ಜೂನಿಯರ್ ಮಾಲಾಶ್ರೀ. ಹಾಂ, ಸರಿ. ಅವ್ರಿಗೂ ಕಳಿಸ್ಕೊಂಡ ಓದಿ ಶಿವಮೊಗ್ಗ ಬಂತು. ಆಮೇಲೆ ಲೊಕೇಶನ್ ಇನ್ನೂ ತೋರಿಸ್ತಾ ಇದೆ, ಇನ್ನೂ 150 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗ್ತಾ ಇದೀವಿ. ಒಂದು ಕಾಡು ಆಯಿತು, ಇನ್ನೊಂದು ಡೀಪ್ ಫಾರೆಸ್ಟು. ಅದಾದಮೇಲೆ ಎಲ್ಲೂ ಜನ ಇಲ್ಲ, ಏನೂ ಇಲ್ಲ, ಬರೀ ಕಾಡು. ನಾವೇನೋ ತಪ್ಪಿ ಬಂದ್ಬಿಟ್ಟು ಅಂದ್ಬಿಟ್ಟು ತಿರ್ಗಾ ಫೋನ್ ಮಾಡಿದ್ವಿ. ನಮ್ಮ ಇವ್ರು ತಗೊಂಡ್ರು, ಏನಂದ್ರೆ ಸರ್, ಕೈಲಾಶ್ ಸರ್, ಹತ್ರ ಬಂದ್ಬಿಟ್ಟಿದ್ದೀರಾ, ಇನ್ನೊಂದು 40 ಕಿಲೋಮೀಟ್ರ್. ಇದೇನಪ್ಪ ಇದು ಕಾಡು ಇದೆ, ಯಾವುದೋ ಅವಾರ್ಡ್ ಪಿಕ್ಚರ್ ಇರ್ಬೇಕಿದ್ದು. ಏನೋ ಒಂಥರ ಮಾಡ್ತಾ ಇದ್ದಾರೆ, ಇಷ್ಟೊಂದು ಡೀಪ್ ಫಾರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ಸರಿ, ಹೋಗಿ 40 ಕಿಲೋಮೀಟ್ರ್ ಅದು ನಿಲ್ಲಿದ ತಕ್ಷಣ ಅಲ್ಲಿ ಸ್ವಾಮೀಜಿ ಆಶ್ರಮ ಅಂತ ಹಾಕಿದ್ರು. ಎಲ್ಲಿ ಬಂದ್ವಿ ನಾವು? ಶೂಟಿಂಗ್ ಬಂದು ಎಲ್ಲಿ ಬಂದ್ವಿ? ಈ ಅಮ್ಮಮ್ಮ ಮಾತೆತ್ತಿದ್ರೆ ಮಾಲಾಶ್ರೀ ಅಂತ ಹೇಳ್ಕೊಂಡು ತಲೆ ತಿಂತಾರೆ. ಸರಿ, ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಸ್ವಾಮೀಜಿ ಆಶ್ರಮ. ತಿರ್ಗಾ ಫೋನ್ ಮಾಡಿದೆ, ತಗೊಂಡ್ರು. ಸರ್, ಆಚೆ ನಿಂತಿದ್ದೀನಿ, ನಾನು ಮಿಮಿಕ್ರಿ ಮಂಜು. ಸರಿ, ಅಲ್ಲಿ ನಾನು ಬೇರೆ ನಿಕ್ಕರು, ನೈಟ್ ಅಲ್ವಾ, ಜರ್ನಿ ಮಾಡೋಬೇಕಂತ ಹಾಕೊಂಡು ಆ ರೂಮ್ಗೆ ಹೋಗೋದ್ರಿಗೆ 1,000 ಸುಳ್ಳೆ ಕಷ್ಟ. ಒಂದೊಂದಿಷ್ಟು ಸಭಾ ಸರ್ ಆ ಕಾಡಲ್ಲಿ. ಬರೀ ನೈಟ್ 3 ಗಂಟೆಗೆ ಮಲಗಿದ್ವಿ. ಬೆಳಿಗ್ಗೆ ಸಾರ್ ಬಂದು ಡೈರೆಕ್ಟರ್ ಸರ್, ನಾನೇನು ಅಂದ್ಕೊಂಡಿದ್ದೆ, ಏನೋ ಒಂದು ಅವಾರ್ಡ್ಗೋಸ್ಕರ ಮಾಡ್ತಾಯಿದ್ರಿ. ಯಾಕಂದರೆ ಎಲ್ಲಿ ನೋಡಿದ್ರೆ ಬರೀ ಇದು ಗುಡ್ಸುಲ್ ಥರ, ಯಾವುದು ಮನೆ ಇಲ್ಲ ಅಲ್ಲಿ. ಅವಾರ್ಡ್ ಪಿಕ್ಚರ್. ಆಮೇಲೆ ಬಂದು ಸಾರ್ ಒಂದು ಟ್ರ್ಯಾಕ್ ಹೇಳಿದ್ರು, ನಾನು ಸುಮ್ಮನೆ ದಂಗಾಗ್ಬಿಟ್ಟೆ. ಅವ್ರ ಸ್ಕ್ರಿಪ್ಟ್ ನೋಡಿದ್ರೇ ಅಲ್ಲಿ ಏನು ಸೆಟ್ ಪ್ರಾಪರ್ಟಿ ಬೇಕು ಅವತ್ತಿನ ದಿವಸ, ಏನೇನು ಖರ್ಚು, ಆಮೇಲೆ ಅವತ್ತಿನ ಎಷ್ಟು ಆರ್ಟಿಸ್ಟ್ನ ಹೆಂಗೆ ಪ್ರತಿಯೊಂದು ಬರ್ಕೊಂಬಿಟ್ಟವ್ರೆ. ಸರಿ, ನನ್ನ ಪಾತ್ರ ನನ್ನ ಒಂದು ಲೈನ್ ಹೇಳಿ ಸರ್. ನಿಜವಾಗ್ಲೂ ರವಿ ಸರ್, ಆ್ಯಡ್ ಸರ್, ಆ ಥರ ಒಂದು ಫ್ರೇಮ್ ಇದೆ ಸರ್. ಸ್ಕ್ರಿಪ್ಟ್ ವರ್ಕ್, ನಿಜವಾದ ಸ್ಕ್ರಿಪ್ಟ್ ವರ್ಕ್ ಅವ್ರ ಹತ್ರ ನೋಡ್ಬೋದು. ನಾವು ಆ ಸ್ಕ್ರಿಪ್ಟ್ ಓದ್ತಾ ಇದ್ರೆ ನಮ್ಮ ಆಟೋಮೆಟಿಕ್ಕಾಗಿ ನಮ್ಮ ಆ ರಿಯಾಕ್ಷನ್ಸ್ ಅಲ್ಲೇ ಬಂದ್ಬಿಡುತ್ತೆ. ಆ ಥರ ಒಂದು ಸ್ಕ್ರಿಪ್ಟ್ ವರ್ಕ್. ಆಮೇಲೆ ಒಂದು ಆರ್ಟಿಸ್ಟಿಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ. ಕೆಲವೊಂದು ಡೈರೆಕ್ಟರ್ಗಳು ಅವ್ರು ಬರೆದಿದ್ದೇ ಮಾತಾಡಬೇಕು. ಇಲ್ಲ ಸರ್, ಹಂಗೆ ಬೇಡ ಸರ್, ಅದನ್ನೇ ಹಂಗಲ್ಲ ಸರ್, ಇದು ಸೀನ್, ಇನ್ನೇನು ಬೇಕಾದ್ರೂ ಸೇರಿಸ್ಕೊಳ್ಳಿ, ಈ ಸೀನ್ನ ಎಷ್ಟು ಇಂಪ್ರೂವ್ ಮಾಡ್ತೀರೋ ಮಾಡಿ ಸರ್. ಸರಿ, ಅದೆಲ್ಲ ಆಯಿತು. ಸೆಕೆಂಡೇ ಬಂದ್ಬಿಟ್ಟು ಇದಕ್ಕೆ ಆಪೋಸಿಟ್ ಕ್ಯಾರೆಕ್ಟ್ರು, ಅದು ನಾನೇ ಮಾಡಬೇಕು. ಅಂದರೆ ನಮ್ಮ ಮಾಲಾಶ್ರೀ ಅವ್ರಿಗೆ ಯಾರೋ ಬೇರೊಬ್ಬರು ಲೈನ್ ಹೊಡಿತಾ ಇದ್ದಾರೆ, ನಾನು ಸತ್ತೋಗಿದ್ದೀನಿ. ರಿಯಾಕ್ಷನಲ್ಲೇ ಫುಲ್ ಡೇ ಶೂಟಿಂಗ್, ಮಾತಿಲ್ಲ ಅವತ್ತು. ತುಂಬ ಒಳ್ಳೆ. ಆದರೆ ಇವರು ಕತೆ ಮಾಡ್ಕೊಂಡಿರೋದು, ಮೇಡಮ್ ಏನೋ ಕೇಳಿದ್ರು ಆವಾಗಲೇ, ಅರ್ಜುನನ್ಗೆ ಏನೋ ಕನ್ಫ್ಯೂಸ್ ಆಗತ್ತಂದ. ಟೋಟಲಿ ಪಿಕ್ಚರ್ ಕಥೆನೇ ನೀವು ನೋಡಿದಾಗ ನಿಮ್ಗೆ ಹಂಗೆ ಅನಿಸಲ್ಲ. ಆ ಆನೆ ಮೇಲಿರೋ ಒಂದು ಪ್ರೀತಿ, ಆ ಒಂದು ವೈಬ್ರೇಷನ್, ಆ್ಯಂಬಿಷನ್ ಅಂತ ಏನು ಹೇಳ್ತಾರೆ, ಅದು ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಇನ್ನು ತಿಲ್ಲನ್ ಮಂಜು ಸಾರ್ ಜೊತೆ ಉಶ್ ಫಿಲಿಮಿಂದ ನಾವಿಬ್ಬರು ಫ್ರೆಂಡ್ಸು. ಅಲ್ಲಿ ಸಾಧು ಕಂಪೋಸಿಂಗಲ್ಲಿ ಕುಂತಿದ್ದೀವಿ. ಉಶ್ ಫಿಲಿಮು ಉಪೇಂದ್ರ ಸಾರು ತಗೊಳ್ಳಿ ಅವ್ರನ್ನ ಅಂದರು. ಸಾಧು ಬರೋಲ್ಲ ಅಂತ. ಸರ್, ನನಗೆ ಆ್ಯಕ್ಟಿಂಗ್ ಗಿಟಿಂಗ್ ಬರೋಲ್ಲ ಸರ್. ಇಲ್ಲ ಸರ್, ತಿಲ್ಲನ್ ಮಂಜು ಬರೋ ಅಂತೀರಾ? ಅಯ್ಯೋ, ನಾನು ಬರೋಲ್ಲ ಸರ್. ಅಲ್ಲಿಂದ ಕರ್ಕೊಂಡೋಗಿ ಎತ್ತಾಕೊಂಬಂದಿದ್ದು ಒಂದು, ಅದು ಉಪೇಂದ್ರ ಸರ್ ಹತ್ರ ಒಂದು ಉದ್ದಿದ್ದು ಏನು ಸರ್ ಅದು, ಲೋಕಿ. ಇಬ್ಬರು ಹೋಗಿ ಸಾಧುನ ಎತ್ತಾಕೊಂಡು ಗಾಡಿಯಲ್ಲಿ ಶೂಟಿಂಗ್ ಕರ್ಕೊಂಡೋಗಿ ಒಂದು ಚೈನಾ ಡ್ರೆಸ್ ಹಾಕ್ಬಿಟ್ರು.
ಮೀಸೆಲ್ಲ ಇಟ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ರೆ ಕಾಶಿನಾಥ್ ಅವರು. ಸರಿ ಊರು ಬಂದರು ಹೊಡಿತಾರೋ ಏಟಿಗೆ ಸಾಧು ಮೆತ್ತಿಗೆ ನಮಗೇನಾದ್ರು ಆ ಥರ ಕಂಪೋಸಿಂಗು. ಅಯ್ಯೋ ಅವಾಗ ಇವ್ರು ಬಂದು ಕುಮಾರ್ ಗೋವಿಂದ್ ಅವರು ಥ್ರಿಲ್ಲರ್ ಸರ್ ಕಾಲಿಗೆ ಬಿದ್ದುಬಿಟ್ಟು, ಸರ್ ನನ್ನ ಲೈಫ್ ಈ ಪಿಕ್ಚರು, ನಾನು ಒಳ್ಳೆ ಕಂಪೋಸಿಂಗ್ ಮಾಡೋದು. ಅದ್ರ ಬಗ್ಗೆ ಹೆದರ್ಬೇಡ ನೀನು, ಆ ಗ್ರಾಯಿ ತಗೊಂಬರೋ ಆ ತಗೊಂಬ ಇವ್ರದ್ದು ಅಲ್ಲೇ ಈ ಥರ ಫೈಟ್ ಮಾಸ್ಟರ್ಗಳು 4 ಜನ ಜಂಪ್ ಮಾಡ್ತಾಯಿದ್ರೆ ಅದು ಒಂಥರ ಸಿಚುವೇಶನ್. ಅದು ಅವತ್ತಿಂದ ಹೆಂಗಿದ್ರು ಥ್ರಿಲ್ಲರ್ ಮಂಜು ಸಾರು, ಅದು ಲೋ ಬಡ್ಜೆಟ್ ಇರಲಿ ಹೈ ಬಡ್ಜೆಟ್ ಇರಲಿ, ಅವ್ರ ಪ್ರಾಂಪ್ಟ್ ವರ್ಕ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಸರ್. ಅದು ಚಿಕ್ಕವನು ಇದು ಕಮ್ಮಿ ಏನೋ ಇದು ಹಂಗೆ ಮಾಡೋಣ ಇಲ್ಲ, ಅದೇ ಒಂದು ಕಂಪೋಸಿಂಗು, ಆ ಒಂದು ವೆಯ್ಟು. ನಾನು 200 ಪಿಕ್ಚರ್ ಮೇಲೆ ರೀ ರೆಕಾರ್ಡಿಂಗ್ ಮಾಡಾಯಿತು, ನಾನು ಅಸಿಸ್ಟೆಂಟಾಗಿ ಮಾಡಾಯಿತು, ನಮ್ಮ ಗುರುಗಳು ಗುರುಸಿಂಗ್ ಅವರು. ಸೊ ಅವಾಗಿಂದ ನಾವು ಫಸ್ಟು ಥ್ರಿಲ್ಲರ್ ಮಂಜು ಸಾರ್ದು ನಾವು ಅವಾರ್ಡು ತಗೊಂಡಿದ್ದು. ಇಲ್ಲಿ ತಗೊಳ್ಳಿಲ್ಲ, ನಾವು ಹೈದ್ರಾಬಾದಲ್ಲಿ ತಗೊಂಡಿದ್ವಿ. ಅದೇ ಪೊಲೀಸ್ ಸ್ಟೋರಿ. ಆ ಪೊಲೀಸ್ ಸ್ಟೋರಿಗೆ ನಾವೇ ರೀ ರೆಕಾರ್ಡಿಂಗ್ ಮಾಡಿದ್ದು. ಆವಾಗ ಥ್ರಿಲ್ಲರ್ ಮಂಜು ಸಾರ್ ಹೆಂಗಿದಾರೋ ಆ ಒಂದು ಭಾವನೆ, ಒಂದು ಪ್ರೀತಿಯಿಂದ ನೋಡೋದು ಜನರನ್ನ, ಆಮೇಲೆ ಎಲ್ಲರ ಜೊತೆ ಬೆರೆಯೋದು, ಒಬ್ಬರು ಪ್ರೊಡ್ಯೂಸರ್ ಉಳಿಬೇಕು, ಆಮೇಲೆ ಒಂದು ಏನು ಅವ್ರ ಮನಸ್ಸಲ್ಲಿದೆ ಅದೇ ಥರ ಥ್ರಿಲ್ಲರ್ ಮಂಜು ಇವಾಗಲೂ ನಾನು ನೋಡ್ತಾ ಇದ್ದೀನಿ. ನೋ ಚೇಂಜ್. ಹ್ಯಾಟ್ಸ್ ಆಫ್ ಸರ್. ಆಮೇಲೆ ಮಾವತ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರವಿ ಒಳ್ಳೆ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ಸಾಂಗು ಚೆನ್ನಾಗಿದೆ. ಈ ಸಾಂಗು ಅರ್ಜುನ ಸಾಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿದ್ದಾರೆ ಸರ್ ನಿಜವಾಗ್ಲೂ. ಯಾಕಂದರೆ ಏನೇ ಒಂದು ನಾವು ಸಾಧನೆ ಮಾಡಿದ್ರು, ಏನೇ ಒಂದು ನಮ್ಮ ಕಥೆಗಳಿರುತ್ತೆ ಒಂದು ಫಿಲಿಮ್ ಅಂದಮೇಲೆ, ನಮ್ಮದು ಫೈನಲ್ ಒಂದು ಕಾಂಟೆಂಟ್ ಏನಿದೆ ಅದನ್ನು ಜನರಿಗೆ ಮೂಡಿಸೋದು ಮಾಧ್ಯಮದವರು. ನೀವಿಲ್ಲ ಅಂದರೆ ಇಂಡಸ್ಟ್ರಿಯಲ್ಲಿ ಜನರಿಗೆ ಗೊತ್ತಾಗಲ್ಲ. ಇದುವರೆಗೂ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಕೊಂಡು ಬಂದಿದ್ದೀರಾ. ಈ ಮಾವುತ ಸಿನಿಮಾನ ಒಂದು ಆ ಮಟ್ಟಕ್ಕೆ ನೀವು ತಗೊಂಡೋಗ್ತೀರಾ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ. ಮಾತಿನ ಜೊತೆಗೆ ನಮ್ಮ ಮುಖದಲ್ಲಿ ನಗು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಪ್ರೀತಿಯ ಎಲ್ರಿಗೂ ವಂದನೆಗಳು. ಇಲ್ಲಿ ಮಾವುತ ತುಂಬ ಅದ್ಭುತವಾಗಿದೆ. ಸ್ಪೆಷಲಿ ಆನೆ ಸೆಂಟಿಮೆಂಟು, ಬಾಲಾಜಿಯವರು ಮತ್ತು ಆನೆದು ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಆ ಹಾಡು ತೊಗೊಂಡು ಬಂದು ತೋರಿಸಿದ್ರು. ಫಸ್ಟು ಟೋಟಲಿ 4 ಹಾಡಿದೆ. ಒಂದು ಹಾಡಂತೂ ಜುಮ್ ಜುಮ್ಮಾಯ ಅನ್ನೋ ಥರ, ಆ ಥರ ಹಾಡು ಇವಾಗ ಜುಮ್ ಜುಮ್ ಅನ್ನೋದೊಂದು ತುಂಬ ಅದು ಒಂದು ಅದ್ಭುತವಾಗಿ ಇವಾಗ ವೈರಲ್ ಆಗ್ತಿದೆ ಎಲ್ಲ ಕಡೆ. ಅದ್ರ ಜೊತೆಗೆ ನಮ್ಮ ಸಾಗರ ಅಂದರೆ ಏನು ಆನೆಯೊಂದು ಬರ್ತ್ಡೇ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಡ್ಯೂಯೆಟ್ ಸಾಂಗ್ ಇದೆ. ಇದಾದಮೇಲೆ ಒಂದು ತುಂಬ ಸೆಂಟಿಮೆಂಟ್ ಸಾಂಗ್ ಇದೆ, ಅದಾದಮೇಲೆ ರಿಲೀಸ್ ಮಾಡಿ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಸಾಂಗ್ ಎಲ್ಲ ಅದ್ಭುತವಾಗಿ ಬಂದಿದೆ. ಟೀಸರ್ ಇವಾಗ ಆಲ್ರೆಡಿ ರಿಲೀಸ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯಮಾಡಿ ಎಲ್ಲ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಈ ಹಾಡು ಸಿರಿ ಮ್ಯೂಸಿಕಲ್ಲಿದೆ, ನೋಡಿ. ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಅವ್ರು ತಿದ್ದುಕೊಳ್ತಾರೆ, ಚೆನ್ನಾಗಿದ್ದರೆ ಖುಷಿ ಪಡ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಒಂದು 17 ಲಕ್ಷ ಮರ ಹಾಕಿರುವಂಥ, ಮರ ಸಂರಕ್ಷಣೆ ಮಾಡುವಂಥ, ಕಾಡು ಸಂರಕ್ಷಣೆ ಮಾಡುವಂಥ ಪ್ರಕೃತಿ ಪ್ರಸನ್ನ ಬಂದಿದ್ದಾರೆ. ಸೊ ಅವರು ನಮ್ಮ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಪ್ರಕೃತಿ ಪ್ರಸನ್ನ. ನಿಮ್ಮ ಕಾಡು ನೋಡಿ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಾಹೇಬರು ಶಂಕರ್ ಸರ್ ಬಂದಿದ್ದಾರೆ. ಸೊ ಅವರು ಯೂಶ್ವಲಿ ಗೊತ್ತಿಲ್ಲ, ಕರೆದ ತಕ್ಷಣ ಆಯಿತು ಮಾವುತ ಅಂದರೆ ನೋಡೋಣ ಇರಪ್ಪ ಹೇಗಿದ್ದಾರೆ ನೋಡೋಣ ಬರ್ತೀನಿ ನಾನು ಒಂದು ಸ್ವಲ್ಪ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸರ್. ಜೊತೆಗೆ ಮಂಜು ಸರು ಎಷ್ಟು ಅವಾಗಲೇ ಹೇಳ್ತಿದ್ರು ನಮ್ಮ ಲಯ ಸರ್, ಎಷ್ಟು ಡೆಡಿಕೇಶನ್ ಮಾಡ್ತಾರೆ ಅಂದರೆ. ಯಾವುದೊಂದು ಡೆಡ್ಲಿ ಕಿಲ್ಲರ್ ಅಂತ ಒಂದು ಸಿನಿಮಾ ಸುಮಾರು ಒಂದು 8 ಸರ್ ನನಗೆ ಫೋನ್ ಮಾಡಿದ್ರು. ಸರ್ ಅದನ್ನು ಏನಾದರೂ ಬಿಸ್ನೆಸ್ ಮಾಡಿಸಿ ಸರ್, ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿದರೆ, ಇಷ್ಟಪಟ್ಟು ಮಾಡಿದ್ದಾರೆ ಅಂತ. ಆದರೆ ಯಾವುದೇ ಸಿನಿಮಾ ತೊಗೊಂಡ್ರು ಮಂಜು ಸರ್ ಎಷ್ಟು ಇನಿಷಿಯೇಟ್ ತೊಗೊಳ್ತಾರೆ ಅನ್ನೋದಕ್ಕೆ ಲಯ ಸರ್ ಅವಾಗಲೇ ನೆನೆಸ್ಕೊಳ್ತಾ ಇದ್ರು. ತುಂಬ ಖುಷಿ ಆಯಿತು. ಮತ್ತು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರಿ. ಆಲ್ ದಿ ಬೆಸ್ಟ್ ಬಾಲಾಜಿ, ಯು ಡನ್ ಎ ವಂಡರ್ಫುಲ್. ಸೊ ತೆರೆ ಮೇಲೆ ಮಿಂಚಿ, ಮೊದಲನೇದು ನಮ್ಮ ಹತ್ರನೇ ಇದೆ, 2ನೇದು ನಮ್ಮ ಹತ್ರನೇ ಇದೆ, ಇನ್ನು 3ನೇದು 30 ಆಗಲಿ.
ನಿಮ್ಮ ಜೋಗ್ ತುಂಬಲಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಮಾವುತ ಸಿನಿಮಾ. ಸಚ್ ಬ್ರಿಲಿಯಂಟ್ ಟೀಮ್ ಅಂತ ಹೇಳಿದ್ರೆ ಇದನ್ನ ನಾನು ಇಲ್ಲಿ ನೆನಪಿಸ್ಕೊಳ್ಬೇಕು. ಅಂದ್ರೆ ಜನರನ್ನ ಕೊಟ್ಬಿಟ್ಟು ಯಾರು ಚೆನ್ನಾಗಿರೋ ಕಮೆಂಟ್ ಮಾಡ್ತೀರಾ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಇದೆ ಅಂತ ಒಂದು 20 ಗಿಫ್ಟ್ ತಗೊಂಡ್ಬಂದಿದ್ರು. ಬ್ಯೂಟಿಫುಲ್ ಕಮೆಂಟ್ಸ್ ಕೂಡ ಬಂತು. ಅದು ಬರೀ ಗಿಫ್ಟ್ಗೆ ಅಂತಲ್ಲ, ಹಾರ್ಟ್ ಚೆನ್ನಾಗಿದೆ ಅಂತ ಅರ್ಜುನನ್ಗೆ. ಸೊ ಥ್ಯಾಂಕ್ ಯು. ಅಂಡ್ ಈ ರೀತಿ ಪ್ರಮೋಷನ್ ತುಂಬಾ ಅತ್ಯವಶ್ಯಕ ಅಂತ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಮಾವುತ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಈ ಚಿತ್ರವನ್ನು ನಮ್ಮ ಲಕ್ಷ್ಮೀಪತಿ ಬಾಲಾಜಿರವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಕಾಡಿನಲ್ಲಿರುವಂತಹ ಆಡಿ ಜನಗಳಿಗೆ ಪ್ರಕೃತಿ ಮೇಲಿರುವಂತಹ ಪ್ರೀತಿ ಹಾಗೂ ಕಾಡಿನ ಪ್ರಾಣಿಗಳ ಮೇಲಿರುವಂತಹ ಪ್ರೀತಿ, ಇದನ್ನು ತುಂಬ ನೈಜವಾಗಿ ಚಿತ್ರೀಕರಿಸಿದ್ದಾರೆ ನಮ್ಮ ರವಿ ಸರ್ ಅವರು. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿರವರು ಒಂದು ಆನೆನ ಪಳಗಿಸಿ ಅದನ್ನು ನಟನೆ ಮಾಡ್ತಾ ಅದ್ರ ಜೊತೆ ನಟನೆ ಮಾಡೋದು ತುಂಬ ಕಷ್ಟಕರವಾದಂಥ ಕೆಲಸ. ಸೊ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾವು ಮುಂದಿನ ಜನ್ರೇಷನ್ಗೆ ನಮ್ಮ ಪ್ರಕೃತಿ ಸಂಪತ್ತು ಹಾಗೂ ಕಾಡಿನ ಸಂಪತ್ತು ಇವುಗಳನ್ನೆಲ್ಲ ಉಳಿಸಿ ಮುಂದಿನ ಜನಾಂಗಕ್ಕೆ ನೀಡಬೇಕು ಅಂತ ಈ ಸಿನಿಮಾನ ಒಂದು ಮೆಸೇಜ್ ಓರಿಯೆಂಟ್ ಆಗಿ ಮಾಡಿದ್ದೀವಿ. ಸೊ ಈ ಸಿನಿಮಾದಲ್ಲಿ ನಮ್ಮ ರವಿ ಸರ್ ಅವರ ಪಾತ್ರ ತುಂಬ ಚೆನ್ನಾಗಿದೆ. ಸೊ ಅವರು ತುಂಬ ಶ್ರಮಪಟ್ಟು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ಹೇಳಬೇಕು ಅಂದರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಅವರ ಶ್ರಮ ಒಂದು ಉನ್ನತ ಮಟ್ಟದಲ್ಲಿದೆ. ಸೊ ಹಾಗಾಗಿ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಅತ್ಯುನ್ನತ ಎತ್ತರಕ್ಕೆ ಹೋಗಲಿ ಅಂತ ನಮ್ಮ ರವಿ ಸರು ಹಾಗೂ ಲಕ್ಷ್ಮೀಪತಿ ಬಾಲಾಜಿ ಅವರಿಗೆ ಹೇಳ್ತಾ, ಮತ್ತೆ ನಮ್ಮ ಈಗ ಇಷ್ಟೆಲ್ಲ ಮಾತಾಡೋದು ನಾವು ಒಂದು ಕಾಮಿಡಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮ್ಮ ಲಯ ಗೋಕಿಲ ಸರ್ ಅವರು ಈಗ ಬರೀ ಎರಡು ಮಾತಲ್ಲಿ ಎಲ್ಲರೂ ನಗಿಸಿದ್ರು. ಸೊ ತುಂಬ ಚೆನ್ನಾಗಿ ಕಾಮಿಡಿ ಕೂಡ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಈ ಚಿತ್ರವನ್ನು ಪ್ರೋತ್ಸಾಹಿಸಿ. ನಮಗೆ ಮೈಸೂರು ಜನ, ನಾನು ಮೈಸೂರಲ್ಲಿ ಏನು ಅಂದರೆ ನಮಗೆ ನಮ್ಮ ಅರ್ಜುನನ ಮೇಲೆ ಬಹಳ ಪ್ರೀತಿ. ಮೊದಲನೇದಾಗಿ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಸರ್ ಹೇಳಿದಾಗ, ಸೊ ನಮಗೆ ಮೊದಲನೇದು ಏನಂತಂದ್ರೆ ಅರ್ಜುನ ಅಂದ್ರೆ ಒಂಥರ ಸೆಂಟಿಮೆಂಟು. ಸೊ ಅರ್ಜುನ್ ಹೆಸರಿಟ್ಟಿರೋದ್ರಿಂದ ಬಹಳ ಖುಷಿಯಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಸೊ ಈ ಸಿನಿಮಾಗೆ ಸೇರ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಮೊದಲನೇ ಸಿನಿಮಾ ನಾವು ಗಣಪತಿಗೆ ಇಂದ ಶುರು ಮಾಡಬೇಕು ಅಂತ ಸೊ ನಾವು ಆನೆ ಮುಖಾಂತರ ಶುರು ಮಾಡಿದ್ದೀನಿ. ಈ ವರ್ಷ ನಮ್ಮ ವಾಯುಪುತ್ರ ಪ್ರೊಡಕ್ಷನ್ಲಿ ಒಂದು ಸಿನಿಮಾ ಲಾಂಚ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ. ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅರ್ಜುನ ಗೊತ್ತಾಗಿದೆ ಅನ್ಸುತ್ತೆ ಇಷ್ಟೊತ್ತು ಎಲ್ಲರೂ ಮಾಹುತ ಸಿನಿಮಾದ ಬಗ್ಗೆ, ಚಿತ್ರರಂಗ ಹೇಗ್ ಮಾಡ್ದೋ, ಮತ್ತೆ ಆಕ್ಟ್ ಹೇಗ್ ಮಾಡ್ದೋ, ಮತ್ತೆ ಹಾಗೆ ಮನೋರಂಜನೆ ಹೇಗಿದೆ, ಕಾಮಿಡಿ ಹೇಗಿದೆ, ಆಕ್ಷನ್ ಹೇಗಿದೆ, ಸೊ ಇದರಲ್ಲಿ ಕಲಾವಿದ್ರು ಯಾರ್ಯಾರು ಅಂತ ಎಲ್ಲ ಮಾಹಿತಿ ಈಗ ನನ್ನ ಹಿಂದೆ ಯಾರ್ಯಾರಿದ್ರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ. ನಾವು ಟ್ರೈಲರ್ ಬಿಟ್ಟಿದ್ದೀವಿ, ಟೀಸರ್ ಬಿಟ್ಟಿದ್ದೀವಿ, ಹಾಡುಗಳನ್ನು ಕೇಳಿಸಿದ್ದೀವಿ ನಿಮಗೆ. ಸೊ ಅದರ ಮುಂದಿನ ಸ್ಟೆಪ್ ಇನ್ನೇನಿದೆ, ನಮಗೆ ಪ್ರಮೋಷನ್ಗಳಿದೆ. ಸೊ ಅದಕ್ಕೆ ನಾನು ನನ್ನ ತಮ್ಮನಾದಂತಹ ಲಕ್ಷ್ಮೀಪತಿ ಬಾಲಾಜಿ ಅವರಿಗೆ ಸಹಾಯಕವಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು, ನಾವು ಆ್ಯಕ್ಚುಲಿ 6 ರಿಂದ 7 ತಿಂಗಳ ಹಿಂದೆಯಿಂದನೂ ಅವ್ನು ಯಾವಾಗ ಸಿನಿಮಾವನ್ನು ಮುಗಿಸಿದ್ನೋ, ಆ್ಯಕ್ಷನ್ ಕಟ್ ಯಾವಾಗ ಮುಗೀತೋ ಆ ನಂತರದಲ್ಲಿ ಆದಂತಹ ಶ್ರಮನ ನಾನು ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಒಂದೊಂದು ನಾವು ಪ್ರಮೋಷನ್ಗೂ ನಾವು ಕಾಯ್ತಾ ಇದ್ದೋ, ಯಾವಾಗ ಪ್ರಮೋಷನ್ಗಳು ಸ್ಟಾರ್ಟ್ ಮಾಡೋಣ, ಯಾವ ಸ್ಟೇಜು ಬಿಡಲಿಲ್ಲ ನಾವು. ಎಲ್ಲೆಲ್ಲಿ ಕಾರ್ಯಕ್ರಮಗಳು, ಗೌರಿ ಗಣಪತಿ ಹಬ್ಬದ ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲೂ ಸಹಿತ ನಮ್ಮ ಟೀಸರ್ ಆಗಲಿ ಹಾಡನ್ನಾಗಲಿ ನಾವು ಹಾಕಿದಾಗ ಎಷ್ಟು ಪ್ರಶಂಸೆಗಳು ಸಿಗ್ತಾ ಇತ್ತು ಅಂದರೆ ಭಾಳ ಖುಷಿ ಆಗ್ತಿತ್ತು. ಸೊ ಎಲ್ಲರೂ ಅಷ್ಟೇ ಅವನ ಮಾಡಿದಂತಹ ಅವನ ಸಾಹಸಕ್ಕೆ, ಆನೆ ಜೊತೆ ಅವನು ಬಂದ ತಕ್ಷಣ ಅಷ್ಟು ಸ್ಟೇಜ್ ಎಲ್ಲ ತುಂಬಿ ಹರಿತಾ ಇತ್ತು, ಅವ್ನಿಗಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು. ಇವತ್ತು ಈ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನನಗಂತೂ ಬಹಳ ಖುಷಿಯಾಗಿದೆ. ಇನ್ನು ಆನ್ ಸ್ಕ್ರೀನ್ ಫುಲ್ ಮೂವಿ ನೋಡಬೇಕು ಅಂತ ನಾನು ಸಹ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಇನ್ನೇನು ಬಿಡುಗಡೆ ಯಾವುದು ದಿನ ಅಂತ ನಾವು ನಿಮಗೆಲ್ಲ ಹೇಳ್ತೀವಿ. ದಯಮಾಡಿ ನೀವೆಲ್ಲರೂ ಬಂದು, ನಮ್ಮ ರೈತ ಅವನು ಸಣ್ಣ ಕುಟುಂಬದಿಂದ ಬೆಳೆದು ಬಂದಿರೋವನು. ಸೊ ಅವನು ಕಷ್ಟದಿಂದ, ಎಷ್ಟು ಕಷ್ಟದಿಂದ ಮುಂದೆ ಬಂದಿದ್ದಾನೆ ಅಂತ ನಾನು ಅವನನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರೋಳು. ಸೊ ದಯಮಾಡಿ ತಾವೆಲ್ಲರೂ ಗೊತ್ತಿರುತ್ತೆ, ಈಗ ಒಂದು ಬಡ ಕುಟುಂಬದಿಂದ ಈ ಲೆವೆಲ್ಗೆ ಅವನೊಂದು ಸಿನಿಮಾವನ್ನು ಮಾಡಬೇಕು ಅಂತಂದರೆ ಎಷ್ಟು ಶ್ರಮ ವಹಿಸಿರಬೇಕು ಅಂತ. ಇಷ್ಟೆಲ್ಲ ಜನಗಳು ಸಹಾಯ, ಈಗ ನೀವು ನೋಡಿರೋ ಹಾಗೆ ಸ್ಟೇಜ್ ಮೇಲೆ ಇರೋರೆಲ್ಲರ ಸಹಾಯ ಸಹ ಅವನಿಗೆ ಬೇಕಾಗಿ, ಮತ್ತು ಮಾಡಿದರೆ ಸಹ ಮುಂದೆನೂ ಮಾಡ್ತಾ ಇರ್ತಾರೆ. ಹಾಗೆ ತಮ್ಮೆಲ್ಲರ ತುಂಬ ಅವಶ್ಯಕತೆ ನಮಗಿದೆ. ಮುಂದೆ ಸಹ ಇದನ್ನು ಸಹಕಾರ ನೀಡಿ, ಇದನ್ನು ಮಾಹುತವನ್ನು ಒಂದು ಒಳ್ಳೆಯ ವಿಶ್ವಮಟ್ಟಕ್ಕೆ ಹೇಗೆ ನಮ್ಮ ಅರ್ಜುನ 8 ಬಾರಿ ಅಂಬಾರಿಯನ್ನು ಹೊತ್ತಿ ಆ ಪ್ರಶಂಸೆಗೆ ಅವನು ಈಗಲೂ ಸಹ ಹೇಗೆ ಚಿರಋಣಿಯಾಗಿ ನಮ್ಮಲ್ಲಿ ಉಳ್ಕೊಂಡಿದ್ದಾನೆ, ಹಾಗೆ ಸಹ ಮಾಹುತ ನಮ್ಮ ಚಿತ್ರರಂಗ ಹೀಗೆ ಉಳಿದು ಅದನ್ನು ಹೆಸರನ್ನು ಹಾಗೆ ಉಳಿಸ್ಕೋಬೇಕು ಅಂತ ನೀವೆಲ್ಲರೂ ಸಹ ಸಹಕಾರ ನೀಡಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ಕೊಂಡು
ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಒಳ್ಳೇದಾಗ್ಲಿ ಕವಿ. ನಾನು ಹೊಸಬ್ರು ಹೆಂಗೆ ಮಾಡ್ತಾರೋ ಅಂತ ನನಗೆ ಭಾಳ ಡೌಟ್ ಇತ್ತು. ನಿಜವೂ ತುಂಬಾ ಸ್ವಲ್ಪ ರಿಸ್ಕಿ ಕೊಟ್ಟೆ. ತುಂಬಾ ನನಗೆ ಖುಷಿ ಆಗೋ ಥರ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರೋ ಥರ ಭಾಳ ಅದ್ಭುತವಾಗಿ ತುಂಬ ಎಫರ್ಟ್ ಹಾಕಿ ಆ್ಯಕ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮೀಪತಿ ಅವರೇ. ಈ ಸಿನಿಮಾದಲ್ಲಿ ಆ್ಯಕ್ಷನ್ ಬರೋದಕ್ಕೆ ನೀವೊಬ್ಬರು ಕಾರಣ. ಥ್ಯಾಂಕ್ ಯು. ತಗೊಳ್ಳಿ, ಕೊಡಿ ಅವ್ರಿಗೆ. ಅಲ್ಲ, ಇಷ್ಟೊಂದು ಪಬ್ಲಿಕ್ ನೋಡ್ತಾ ಇದ್ರೆ ಕಾಲ್ ಕೈ ಎಲ್ಲಾಡುತ್ತೆ. ಸ್ಟ್ರಾಂಗ್ ಇಲ್ಲಿಂದ ಮೇಡಮ್. ಸರಿ, ಎಲ್ಲರಿಗೂ ನಮಸ್ಕಾರ. ಆವಾಗಲಿಂದ ಎಲ್ಲರೂ ಹೇಳ್ತಾರೆ ಸೇಮ್ ಅದೇ, ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ನಮ್ಮದು ಒಂದು ಕನಸಿನ ಕೂಸನ್ನ ಕರ್ನಾಟಕದ ಪಾದಕ್ಕೆ ಇಡ್ತಾ ಇದ್ದೀವಿ. ಅದನ್ನ ಬೆಳೆಸೋದು ನಿಮಗೆ ಬಿಟ್ಟಿರೋದು. ನಮ್ಮ ಡೈರೆಕ್ಟರ್ದು ಕನಸಿನ ಕೂಸು, ಪ್ರೊಡ್ಯೂಸರ್ದು ಒಂದು ಕನಸಿನ ಕೂಸು, ಅದು ಬೆಳೆಸಿದ್ವಿ. ನಿಮ್ಮ ಪಾದಕ್ಕೆ ಇಡ್ತಾ ಇದ್ದೀವಿ, ಅರ್ಪಿಸ್ತಾ ಇದ್ದೀವಿ. ಬೆಳೆಸೋದು ನಿಮಗೆ ಬಿಟ್ಟು. ಥ್ಯಾಂಕ್ ಯು. That's so sweet. Thank you so much. ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಪ್ರಥಮವಾಗಿ ನನ್ನ ನಮಸ್ಕಾರ. ಬಾಲಾಜಿ ನಮ್ಮ ಹುಡುಗ ಅಂತ ಹೇಳೋದಕ್ಕಿಂತ ನನ್ನ ಹುಡುಗ ಅಂತ ಹೇಳ್ತೀನಿ ನಾನು. ಮೈಸೂರಿನಲ್ಲೇ ಕಷ್ಟಪಟ್ಟು ಓದಿ ಮೈಸೂರಿನಲ್ಲೇ ಅವರ ಕಾರ್ಯಕ್ಷೇತ್ರನ ವಿಸ್ತರಣೆ ಮಾಡಿಕೊಂಡು ಕೊನೆಗೆ ಅವರ ಸಿವಿಲ್ ಇಂಜಿನಿಯರಿಂದ ಈಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. 2ನೇ ಚಿತ್ರ ಮಾವುತನ ಬಗ್ಗೆ ಎಲ್ಲರೂ ಈಗಾಗಲೇ ಹೇಳಿದ್ದೀರಿ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲ್ಲ. ಒಂದು ಚಿತ್ರ ಜಯಬೇರಿ ಹೊಡಿಬೇಕಂದ್ರೆ ಅದರದ್ದು ಕತೆ ಚೆನ್ನಾಗಿರಬೇಕು, ಮತ್ತು ಹೀರೋ, ವಿಲನ್ನು ಮತ್ತು ಹೀರೋಯಿನ್ನು ಎಲ್ಲರೂ ಪಾತ್ರ ಚೆನ್ನಾಗಿ ಮಾಡಿರಬೇಕು. ಕಥಾ ಅಂದ್ರೆ ಚೆನ್ನಾಗಿರಬೇಕು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಸ್ಟಂಟ್ ಮಾಸ್ಟರ್ ಮಂಜು ಮಾಸ್ಟರ್ ಇದ್ದಾರಲ್ಲ, ಕನ್ನಡದ ಆಸ್ತಿ ಅವರು, ಅವರನ್ನು ಇಷ್ಟು ವರ್ಷ ನಮ್ಮ ಕನ್ನಡ ತೆರೆ ಮೇಲೆ ಎಲ್ಲ ನೋಡಿದ್ದೀರಿ. ಅವ್ರದ್ದು ಹಲವಾರು ಚಿತ್ರಗಳು, ಅವರು ಕನ್ನಡ ಅಲ್ಲದೆ ಇತರೆ ಭಾಷೆಗೂ ಕೂಡ ಸ್ಟಂಟ್ ಮಾಡಿದ್ದಾರೆ. ನಾನು ನೋಡಿದ್ದೀನಿ. ನಾನು 40 ವರ್ಷದಿಂದ ಆ ಫಿಲಮ್ನ ನೋಡ್ಕೊಂಬರ್ತಾ ಇದ್ದೀನಿ. ನನಗೆ ಎಷ್ಟು ಹುಚ್ಚಿತ್ತು ಅಂತಂದರೆ, ಯಾವುದೇ ಒಂದು ಚಿತ್ರ, ನಾನು ಇಲಾಖೆನಲ್ಲಿ ಇದ್ದರೂ ಕೂಡ ತನಗೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಚಿತ್ರ ಬಿಡುಗಡೆ ಆದರೆ ಕನ್ನಡ ಚಿತ್ರ ಮೊದಲನೇ ಶೋ ಕೂತ್ಕೊಂಡು ನೋಡಬೇಕು. ಅದು ನಂದು ಟಿಕೆಟ್ ನನಗೆ ಬಂದ್ಬಿಡ್ತಾ ಇತ್ತು ಕೈಗೆ, ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಲ್ಲ, ಅದರಿಂದ ಟಿಕೆಟ್ ಬರ್ತಾಯಿತ್ತು ಮೈಸೂರಲ್ಲಿ. ಆವಾಗ ನಮ್ಮ ಮೈಸೂರಿನಲ್ಲಿ ಚಲನಚಿತ್ರ ಮಂದಿರಗಳು ಜಾಸ್ತಿ ಇತ್ತು. ಇವಾಗ 50% ಚಿತ್ರಮಂದಿರಗಳೆಲ್ಲ ನಶಿಸಿ ಹೋಗಿದೆ. ಈಗ ಇರೋದೇ ತುಂಬ ಕಡಿಮೆ, ಮತ್ತು ಚಿತ್ರಗಳು ಬರ್ತಾ ಇರೋದು ತುಂಬ ಕಡಿಮೆ ಇದೆ. ನಾನು ಮಂಜು ಮಾಸ್ಟರ್ಗೆ ಯಾಕೆ ಇಲ್ಲಿ ಹೊಗಳ್ತಾ ಇದ್ದೀನಿ, ಹೀರೋಗಿಂತ ಜಾಸ್ತಿ ಹೊಗಳ್ತಾ ಇದ್ದೀನಿ ಅಂದರೆ, ಉದಾಹರಣೆಗೆ ಒಂದು ಹೀರೋಯಿನ್ನ ಒಂದು 8ರಿಂದ 10 ಜನ ವಿಲನ್ನು ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಆವಾಗ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಹೀರೋ ಬರ್ತಾನೆ. ಹೀರೋ ಬಂದ ತಕ್ಷಣ ನಾವೆಲ್ಲ ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡಿತೀವೋ, ಹೀರೋ ಬಂದ, ಈಗೆಲ್ಲನೂ ಹೊಡೆದಾಕ್ಬಿಡ್ತಾನಪ್ಪ ಅಂತ. ಆ ಹೊಡೆದಾಕೋದಕ್ಕೆ ಕಾರಣ ಯಾರು ಗೊತ್ತೇ? ಆ ಸ್ಟಂಟನ್ನು ಹಿಂದೆ ಕಷ್ಟಪಡೋರು, ಅದನ್ನು ರಚನೆ ಮಾಡಿದವರು ಸ್ಟಂಟ್ ಮಾಸ್ಟ್ರು. ನಾವು ಚಿತ್ರರಂಗದಲ್ಲಿ ಹೀರೋನ ಹೊಗಳ್ತೀವಿ, ಸ್ಟಂಟ್ ಮಾಸ್ಟರ್ನ ಹೊಗಳೋದೇ ಇಲ್ಲ. ಆದರೆ ಇವತ್ತು ಸ್ಟಂಟ್ ಮಾಸ್ಟರ್ನ ಹೊಗಳ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಅವರ ಪರಿಶ್ರಮ, ಅವರು ದಿನಗಟ್ಟಲೆ ನಾನು ನೋಡಿದ್ದೀನಿ. ನಾನು ರಾಜ್ಕುಮಾರ್ ಜೊತೆಯಲ್ಲೇ ಇದ್ಕೊಂಡು ಮೈಸೂರಿನಲ್ಲಿ ಇಡೀ ಒಂದು ದಿನ 24 hours ಅವ್ರ ಜೊತೆಯಲ್ಲಿದ್ದು ಅನುರಾಗ ಅರಳಿತು. ಈ ಫಿಲಮಲ್ಲಿ ಮೈಸೂರಿನಲ್ಲಿ ಶೂಟಿಂಗ್ ನಡೀತು, ಒಂದು ಫ್ಯಾಕ್ಟ್ರಿನಲ್ಲಿ ನಡೀತದ್ದು. ಆವಾಗ ಅವ್ರ ಜೊತೆಯಲ್ಲೇ ಇದ್ದೆ. ಸ್ಟಂಟ್ ಎಷ್ಟು ಕಷ್ಟ ಇದೆ ಅಂದು ನನಗೆ ಚೆನ್ನಾಗಿ ಗೊತ್ತಾಯಿತು. ನಮ್ಮ ಮಂಜು ಮಾಸ್ಟರು ಒಂದು ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಫಿಲಮ್ಮು, ಅದರ ಚಿತ್ರದ ಹೆಸರು ನನಗೆ ಸ್ವಲ್ಪ ಜ್ಞಾಪಕ ಇಲ್ಲ ಸರ್. ನಾನು ನಿಮ್ಗೆ ಹೇಳ್ತೀನಿ, ನೀವು ಮಾಡಿದ್ದೀರಿ ಅದರಲ್ಲಿ. ಏನಂದ್ರು, ಜಯಮಾಲ್ ಅವರು ಅವ್ರ ಅತ್ತೆ, ಗಡಿಬಿಡಿಯಲ್ಲಿ. ಅದರಲ್ಲಿ ಏನಂತ ಹೇಳಿದ್ರೆ, ಅವರು ವಿಲನ್ಗಳ ಜೊತೆ ಒಂದು ಚಾಲೆಂಜ್ ಮಾಡ್ತಾರೆ ಹೀರೋ. ಏನಂದರೆ, ನಾನು ನೆಲಕ್ಕೆ ಕಾಲನ್ನ ಟಚ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಹೊಡಿತೀನಿ. ಆ ಸ್ಟಂಟು 10 ನಿಮಿಷ ನಡೆಯುತ್ತೆ. ಲಾಂಗ್ ಸ್ಟಂಟ್ ಅದು, ಬೇಕಾದ್ರೆ ಕೇಳಿ ಮಂಜು ಮಾಸ್ಟರ್ಗೆ. ಅದು ಯಾವ ಥರ ಇವ್ರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವರು 10 ನಿಮಿಷನೂ ಕೂಡ ಶಿವರಾಜ್ ಕುಮಾರ್ ಅವರು ವಿಲನ್ಗಳ ಜೊತೆ ಹೊಡೆದಾಡೋದಾಗ ಕಾಲನ್ನ ಟಚ್ ಮಾಡೋದಿಲ್ಲ, ಆ ಥರ ಕಂಪೋಸ್ ಮಾಡಿದ್ದಾರೆ. ಅದೊಂದು ನನಗೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿರೋದು. ಇನ್ನೊಂದು ವೀರ ಮದಕರಿನಲ್ಲಿ ಇವರು ಒಂದು ಯಾವುದೋ ಒಂಥರ ಚಕ್ರ ತಿರುಗಿಸೋದನ್ನ ಅವ್ರಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ.
ಯಾವುದು ಅಂದರೆ ನನ್ನ ಕಣ್ಣಿಗೆ ಇವತ್ತು ಅದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸುದರ್ಶನ ಚಕ್ರದ ಥರ ಕಾಣ್ತಾ ಇದೆ. ಅದು ಮಾತೆತ್ತು ಅಂದರೆ ಅದೇನೋ ಒಂದು ಚಕ್ರ ತಿರುಗಿಸ್ತಾರೆ, ಅದು ಇವ್ರದ್ದೇ ಕಂಪೋಸ್, ನಿಮ್ಮದೇನೆ ಅಲ್ವ ಸರ್? ಈ ಥರ ನಾನು ಸಣ್ಣ 2 ಉದಾಹರಣೆ ಯಾಕೆ ಹೇಳಿದೆ ಅಂದರೆ, ಒಂದು ಚಿತ್ರ ಯಶಸ್ವಿ ಆಗಬೇಕು ಅಂದರೆ ಇವತ್ತಿನ ಇದರಲ್ಲಿ ನಮ್ಮ ಪಡ್ಡೆ ಹುಡುಗರುಗಳೆಲ್ಲ ಶಿಳ್ಳೆ ಹೊಡೆದು ಥಿಯೇಟ್ರಲ್ಲಿ ಬಂದು ಕೂತ್ಕೊಳ್ತು ಅಂದರೆ ಸ್ಟಂಟು ಅಷ್ಟೇ ಚೆನ್ನಾಗಿರಬೇಕು. ಹೀರೋಗೆ ಹೆಸರು ಬರಬೇಕು ಅಂದರೆ ಸ್ಟಂಟ್ ಮಾಸ್ಟರ್ ಹಿಂದೆ ಇರಲೇಬೇಕು. ಅದರಿಂದ ನಮ್ಮ ಹೀರೋನು ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, 2 ಹೀರೋಯಿನ್ಸ್ ಇದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರು ಮುಜುಗರ ಇಲ್ಲದೆ, ಯಾಕೆಂದರೆ ಒಬ್ಬ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ನಾವು ಪಕ್ಕದಲ್ಲಿ ಕೂರಿಸ್ಕೊಂಡು ಚಿತ್ರ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಕೆಲವು ಸೀನರಿಗಳು ಮುಂದೆ ಪಾಸ್ ಆದಾಗ ಮುಜುಗರ ಆಗುತ್ತೆ. ಬಟ್ ಆ ರೀತಿ ಈ ಚಿತ್ರದಲ್ಲಿ ಇಲ್ಲ. ಎಲ್ಲ ಕೂತ್ಕೊಂಡು ಸಂಯಮದಿಂದ ನೋಡುವಂಥ ಚಿತ್ರನ ತೆಗೆದಿದ್ದಾರೆ. ಅದರಿಂದ ಈ ಚಿತ್ರದ ಯಶಸ್ಸಿಗೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ಹೇಳಿ, ನಮ್ಮ ಬಾಲಾಜಿ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ತುಂಬ ವಂದನೆಗಳು. ಇನ್ನು ಎಲ್ಲರಿಗೂ ನಮಸ್ಕಾರ. ಮಾವುತ ಒಂದು ಟೈಟಲೇ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಶಂಕರ್ನಾಗ್ ಅಭಿಮಾನಿ ಅಂತಂದರು ನಿರ್ದೇಶಕರು. ಅವ್ರದ್ದು ಕತೆ ಬರೆದು ಅದಕ್ಕೆ ಕತೆ ಬರೆದ ಏನು ಎಂದಿದ್ದಾರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಲಕ್ಷ್ಮೀಪತಿ ಬಾಲಾಜಿಯವರು ಅವರೇನು ಆ್ಯಕ್ಟ್ ಮಾಡಿ ಮತ್ತು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಂದು ಒಂದು 2 ಮಾತು ವನ್ಯಮೃಗದ ಬಗ್ಗೆ. MP ಶಂಕರ್ ಸಾರು ಒಂದು ಸಾರಿ ಎಲ್ಲೋ ಒಂದು ಹೇಳಿರ್ತಾರೆ, ನಾನು ಬುಕ್ಕಲ್ಲೋ ಅಥವಾ ಅವ್ರ ಸಂದರ್ಶನದಲ್ಲೇ ನೋಡಿರ್ತೀನಿ. ಆ ವನ್ಯಮೃಗಗಳದನ್ನು ಮಾವುತ ಕೂಡ ಸಾಕಿದ್ರು ಕೂಡ ಒಂದೊಂದು ಸರ್ತಿ ತುಂಬ ಅವನ್ನೇ ಹೊಡೆದಾಕ್ಬಿಡ್ತದೆ, ಸೇರಿಸಲ್ಲ, ಅದು ಮಾಡಲ್ಲ. ನಂದು ಯಾವುದೋ ಒಂದು ಚಿಕ್ಕ ಒಂದು ಘಟನೆಯಲ್ಲಿ ನಾವು ಹಾಸನ ಸಕಲೇಶ್ಪುರದಲ್ಲಿ ಒಂದು ಇದಕ್ಕೆ ಹೋದಾಗ ಅದು ನನಗೆ ಅನುಭವ. ಅವ್ರು MP ಶಂಕರ್ ಸರ್ ಹೇಳ್ತಾರೆ ಒಂದು ಮಾತು, ಆ ಸ್ಮೆಲ್ಲಲ್ಲಿ ಎಷ್ಟು ದಿನ ಅವನು 3 ದಿನ 4 ದಿನ ಸ್ನಾನ ಮಾಡ್ದಲ್ಲೇ ಇದ್ದಾಗ ಆ ಸ್ಮೆಲ್ ಏನಾದ್ರು ಡಿಫ್ರೆಂಟ್ ಏನಾದರೂ ಅವನಿಗೆ ಅದಕ್ಕೆ ವನ್ಯಮೃಗಗಳಿಗೆ ಏನಾದರೂ ಎಸ್ಪೆಷಲಿ ಆನೆಗೆ ಕಂಡಿದ್ರೆ ಅವನು ಕೂಡ ಸೇರಿಸಲ್ಲ. ಅಂಥದ್ರಲ್ಲಿ ಲಕ್ಷ್ಮೀಪತಿ ಬಾಲಾಜಿಯವರು ಮತ್ತು ನಮ್ಮ ನಿರ್ದೇಶಕರು ಅದರಲ್ಲೆಲ್ಲ ತುಂಬ ನಾನು 4-5 ದಿನ ಓಡಾಡಿದ್ವಿ, ಜೊತೆನಲ್ಲೆಲ್ಲ ಇದ್ವಿ. ಅದರದ್ದು ಹಾವಭಾವ ಮತ್ತು ಅದರದ್ದು ಏನು ಆ್ಯಕ್ಟಿವಿಟೀಸ್ ಎಲ್ಲ ತಿಳ್ಕೊಂಡು ತದನಂತರ ಹೋದ್ವಿ ಅಂತ. ಆ್ಯಕ್ಚುಲಿ 4-5 ಡೇಸ್ಗೆ ಈ 4 ಅದ್ರ ಜೊತೆ ಓಡಾಡಿದ್ರೆ ಮಾಡೋದು ತುಂಬ ಕಷ್ಟ ಇದೆ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ 1-2 ಕಡೆ. ಅದನ್ನು ಹುಚ್ಚದು ಥರದ್ದು ಮಾಡಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೋಡೋದು ಆ ಅರ್ಜುನನ ಒಂದು ಚರಿತ್ರೆ ಆಗ್ಬೋದು ಅಥವಾ ಎಂಡ್ ಲೈಫಲ್ಲಿ ಏನಾಗ್ಬೋದು, ಮತ್ತು ಕಾಡಿನಲ್ಲಿ ಪ್ರಾಣಿಗಳ ಬಗ್ಗೆ ರಕ್ಷಣೆಗೋಸ್ಕರ ತುಂಬ ಚೆನ್ನಾಗಿ ಕತೆ ಎಳೆದಿದ್ದೀರಿ. ನಿಮಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ದೆನ್ ಹೀರೋಗೋರ್ಗು ಕೂಡ ಮತ್ತು ಪ್ರೊಡ್ಯೂಸರು ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಮುಂದಿನ ನಮ್ಮ ಪೀಳಿಗೆಗೆ ಅರ್ಜುನ ಅನ್ನೋದು ಎಲ್ಲರೂ ನಾವು ಮೇ ಬಿ ಮೊಬೈಲಲ್ಲೋ ಅಥವಾ ಕೇಳೋದೋ ಮಾಡ್ತಾರೆ, ಮುಂದಿನ ಪೀಳಿಗೆಯವರೆಲ್ಲರೂ ಕೂಡ. ಅದನ್ನೊಂದು ಚಿತ್ರಣನ ಕಟ್ಟಿಕೊಟ್ಟಿದ್ರಿ ಆ ಚಿತ್ರದಲ್ಲಿ, ಅದಕ್ಕೆ ತುಂಬ ಥ್ಯಾಂಕ್ಸ್. ದೆನ್ ನಮ್ಮ ಮಾಸ್ಟ್ರು RF4 ಮಾಡಿದ್ದಾರೆ. ನಾನೇನು ಟೀಸರಲ್ಲಿ ನೋಡಿದ್ವಿ, ತುಂಬ ಅದಕ್ಕೆ ನ್ಯಾಯ ಒದಗಿಸೋರು. ಯಾಕೆಂದರೆ ಅವರು ತುಂಬ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಟೈಮಿಂದ ಇದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಷ್ಟು ನಮಗಿನ್ನು ನಮ್ಮ ಸರ್ವಿಸ್ ಆಗಿಲ್ಲ, ಸರ್ದು ಅಷ್ಟು ಎಕ್ಸ್ಪೀರಿಯನ್ಸ್ ಅಷ್ಟು. ಅದಕ್ಕೆ ಅರ್ಥಪೂರ್ಣವಾಗಿ ಪಾತ್ರ ಒದಗಿಸಿದ್ದಾರೆ. ನನಗೆ 1-2 ರೀಲ್ ನೋಡಿದ ತಕ್ಷಣವೇ ಕಂಡ್ವಿ. ತುಂಬ ಯಾವಲ್ಲ ಹಸನ್ಮುಖಿ ಮಾಸ್ಟ್ರು ಅವರು ಈ ಏಜಲ್ಲೂ ಕೂಡ ಆ ಫೋರ್ಸ್ ಇಟ್ಕೊಂಡು ಮಾಡ್ತಾರೆ ಅಂತಂದರೆ ನಮಗೊಂಥರ ಖುಷಿ ಆಗ್ತದ. ನೀವು ಈ ಏಜ್ ಅಂದರೆ ಅವ್ರಿಗೆ ವಯಸ್ಸಾಗೋಯ್ತು ಅನ್ನೋ ಫೀಲ್ ಕೊಡ್ತಾ ಇದ್ರಿ ಎಲ್ರಿಗೂ. ಈ ಏಜ್ ಅಂದರೆ ಎಲ್ಲ ಏಜ್ ಆಯ್ತು ಅನ್ಕೊಂಡ್ಬಿಟ್ಟಾರೆ. 38 ಅವರು ಕೋರ್ಟ್ ಇಂದ ಸ್ಟೇ ತರಿಸಿದ್ದಾರೆ 38. ಆಕ್ಚುಲಿ ನಾನು ಇಲಾಖೆಗಿಂತ ಸೇರಕ್ಕಿಂತ ಮುನ್ನನೇ ಅವರು ಚಿತ್ರರಂಗದಲ್ಲಿ ಇದ್ದರು. ಅವಾಗಿಂದ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಒಂದು ಥ್ಯಾಂಕ್ಸ್ ಸಾರಿಗೆ. ಯಾಕೆಂದರೆ ಅದು RF4 ತುಂಬ ಚೆನ್ನಾಗಿ ಕಾಣ್ತಾರೆ. ಮತ್ತು ಅದನ್ನು ನಿರ್ದೇಶಕರು ಮತ್ತು ಛಾಯಾಚಿತ್ರಗಾರರು ತುಂಬ ಅದನ್ನು ಒತ್ತು ಕೊಟ್ಟಿದ್ದಾರೆ. ಆ MP ಶಂಕರ್ ಸರ್ ಅವ್ರು ಹೇಳಿದ್ರು ಒಂದು ಮಾತು, ನಮಗೆ ಹೇಳಿದ್ರು ನನಗೆಲ್ಲ, ಅದು ನಮ್ಗೆ ಸಂದರ್ಶನದಲ್ಲಿ. ಆ ಸ್ಮೆಲ್ಲಲ್ಲಿ ಕಂಡಿಡುತ್ತಾರಂಥದ್ದು ಆನೆ. ಆ ಸ್ಮೆಲ್ಲಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಅದು ನೋಡಿದ್ವಿ. ಇವರೆಲ್ಲ ಎಲ್ಲ ನಟರು ಕೂಡ ಮಾಡಿದ್ದಾರೆ. ಅದು ಸುಮ್ಮನೆ ನಿಲ್ಲಲ್ಲ. ಅದು ನೀವೇನಾದರೂ ಸ್ವಲ್ಪ ಡಿಸ್ಟರ್ಬ್ ಮಾಡೋರು ಕೂಡ ನೀವು ಸಾಕಷ್ಟೆಲ್ಲ ಬೇರೆ ಎಲ್ಲ ಊರಲ್ಲೆಲ್ಲ ನೋಡಿರ್ತೀವಿ. ಬಟ್ ಅಷ್ಟು ಸೌಂಡಲ್ಲಿ ಇಷ್ಟು ಆಕ್ಟ್ ಮಾಡಬೇಕಾದ್ರೆ ಜೊತೆಲಿ ನಿಲ್ಬೇಕಂತಂದರೆ ಮೇ ಬಿ ಬೆರ್ತಿರ್ಬೇಕು. ಅದಕ್ಕೆ ಆ ಪಲ್ಸ್ ಕನೆಕ್ಟ್ ಆಗಬೇಕು, ಅದಕ್ಕೆ ಅದು ಮಾತ್ರ ಆಗ್ತದೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ರಿ ಲಕ್ಷ್ಮೀಪತಿ ಬಾಲಾಜಿ ಅವರೇ. ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಚಿತ್ರ 3 ಚೆನ್ನಾಗಿ ಮಾಡಿದಿರಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ಬೇಕಂತೇಳಿ
ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೊಡಿ ಪ್ರತಿಯೊಂದು ಈಗ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ತಲುಪಬೇಕು. ಸೊ ಆ ಥರ ನಾನು ನಮ್ಮ ಸುರೇಶ್ ಶಿಕ್ಕಣ್ಣ ಸರು ನಾನು ತುಂಬ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಒಂದು ಒಳ್ಳೆ ಪ್ರಮೋಷನ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀನಿ.